ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪರಮಪೂಜ್ಯ ಉಭಯ ಶ್ರೀಗಳ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ದಕ್ಷಿಣಾಮೂರ್ತಿ ಅಷ್ಟಕದ ಮೂರನೆಯ ಸ್ತೋತ್ರದ ಅರ್ಥವನ್ನು ಕುರಿತು ಈಗ ಚಿಂತನೆಯನ್ನು ಮಾಡೋಣ. ಈ ಎರಡು ಶ್ಲೋಕದ ಅರ್ಥವನ್ನು ನೀವು ವಿಸ್ತಾರವಾಗಿ ಕೇಳಿದ್ದೀರಿ. ಮೂರನೇ ಶ್ಲೋಕ ಈಗ ನಾವು ಪಠಣ ಮಾಡಿದಂತೆ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ ಕರಣಾತ್ ನ ಭವೇತ್ ಯತ್ ಸಾಕ್ಷಾತ್ ಕರಣಾತ್ ಯತ್ಸಾಕ್ಷಾತ್ಕರಣಾನ್ ಭವೇನ್ನ ಪುನರಾವೃತ್ತಿರ್ಭವಾಂಬೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಮೊದಲನೆಯ ಶ್ಲೋಕ ಮತ್ತು ಎರಡನೆಯ ಶ್ಲೋಕ, ಈ ಎರಡು ಶ್ಲೋಕಗಳ ಅರ್ಥವನ್ನು ನಾವು ಸಂಗ್ರಹ ರೂಪದಲ್ಲಿ ಹೇಳಬೇಕು ಅಂತಂದರೆ, ಅದ್ವಿತೀಯ ಪರಮಾತ್ಮನೇ ಈ ಜಗತ್ತಿಗೆ ಕಾರಣ. ಆ ಕಾರಣ ಒಂದೇ ಸತ್ಯ, ಕಾರ್ಯ ಮಿಥ್ಯ. ಅಂದರೆ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಪರಮಾತ್ಮನು ಕಾರಣ. ಆ ಪರಮಾತ್ಮನೆಂಬ ಕಾರಣವೊಂದೇ ಮೂರು ಕಾಲಗಳಲ್ಲಿಯೂ ಇದ್ದಿರುವಂತಹ ಸತ್ಯ. ಅದು ಮೂರೂ ಕಾಲಗಳಲ್ಲೂ ಒಂದೇ ರೀತಿಯಾಗಿರುತ್ತದೆ, ಅದಕ್ಕಾಗಿಯೇ ಸತ್ಯ. ಅವನು ಯಾವ ಕಾರ್ಯವನ್ನು ಹುಟ್ಟಿಸ್ತಾನೋ ಅಥವಾ ಅವನಲ್ಲಿ ಯಾವ ಕಾರ್ಯ ತೋರಿ ಬರುತ್ತದೆಯೋ ಅದು ಮಿಥ್ಯ. ಅವನು ಯಾವ ಕಾರ್ಯವನ್ನು ಹುಟ್ಟಿಸ್ತಾನೋ ಅಂತ ಹೇಳಿದಾಗ ಕಾರ್ಯದ ಉತ್ಪತ್ತಿ ಗೊತ್ತಾಗ್ತದೆ, ಆದರೆ ಅದು ಸತ್ಯವೋ ಮಿಥ್ಯವೋ ಅಂತ ಗೊತ್ತಾಗೋದಿಲ್ಲ. ಅವನಲ್ಲಿ ಯಾವ ಕಾರ್ಯ ತೋರಿ ಬರ್ತದೆಯೋ ಅಂತ ಹೇಳಿದಾಗ ವಿವರ್ತ ಅಂತ ಒಂದು ಶಬ್ದ ಇದೆ. ಈ ಪ್ರಪಂಚವೆಂಬ ಕಾರ್ಯ ಇದು ವಿವರ್ತ. ಆ ವಿವರ್ತ ಪರಮಾತ್ಮನೆಂಬ ಅಧಿಷ್ಠಾನದಲ್ಲಿ ತೋರಿ ಬಂದಿದೆ. ಅದಕ್ಕಾಗಿ ಕಾರ್ಯ ಮಿಥ್ಯ, ಕಾರಣ ಸತ್ಯ. ನಾವು ಲೌಕಿಕ ದೃಷ್ಟಾಂತದಲ್ಲಿ ಹೇಳಬೇಕು ಅಂತಂದರೆ, ಒಂದು ಬಂಗಾರದಿಂದ ಅನೇಕ ಆಭರಣಗಳನ್ನು ನಾವು ತಯಾರಿಸಬಹುದು. ನಾನಾ ವಿಧವಾದ ಆಭರಣಗಳು ಒಂದೇ ಬಂಗಾರದಿಂದ ಹುಟ್ಟಿ ಬರುತ್ತವೆ. ಆಭರಣಗಳು ಬದಲಾಗ್ತವೆ. ಆಭರಣಗಳಿಗೆ ಬೇರೆ ಬೇರೆ ಆಕಾರಗಳನ್ನು ಕೊಡಬಹುದು. ಆದರೆ ಆ ಆಭರಣ ಹಳೆಯದಾಯಿತು, ಅಥವಾ ಇದು ಯಾಕೋ ವಿನ್ಯಾಸ ಸರಿ ಇಲ್ಲ, ಈಗ ಹೊಸ ಟ್ರೆಂಡ್ ಬಂದಿದೆ, ಇದನ್ನು ಹೀಗೆ ಮಾಡೋಣ, ವಿ ಮಾಡೋಣ, ಯು ಶೇಪ್ ಮಾಡೋಣ, ಈಗೆಲ್ಲ ಆಭರಣಗಳಿಗೆ ಬೇರೆ ಬೇರೆ ವಿನ್ಯಾಸಗಳು. ಆ ಮೂಲ ರೂಪವಾದಂಥ ಸುವರ್ಣ ಮಾತ್ರ ಹಾಗೆಯೇ ಇರ್ತದೆ, ಅದು ಬದಲಾಗೋದಿಲ್ಲ. ಹಾಗೆಯೇ ಪರಬ್ರಹ್ಮವೆಂಬಂತಹ ಈ ಜಗತ್ ಕಾರಣ ಅದು ಹಾಗೆಯೇ ಇರ್ತದೆ ಯಾವಾಗಲೂ. ಅದರ ಸ್ವರೂಪವನ್ನು ಸತ್ಯ, ಜ್ಞಾನ ಮತ್ತು ಆನಂದ ಅಥವಾ ಸತ್ ಚಿತ್ ಆನಂದ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅದನ್ನು ಸತ್ವ, ಚೈತನ್ಯ ಮತ್ತು ಆನಂದ, ಈ ಮೂರು ಧರ್ಮಗಳು ಅಂತ ಕೂಡ ಹೇಳಬಹುದು, ಸ್ವರೂಪ ಅಂತ ಕೂಡ ಹೇಳಬಹುದು. ಏನು ಸ್ವರೂಪಕ್ಕೆ ಮತ್ತು ಧರ್ಮಕ್ಕೆ ವ್ಯತ್ಯಾಸ ಅಂತಂದರೆ, ಯಾವಾಗ ನಾವು ಬ್ರಹ್ಮನನ್ನು ನಿರ್ಗುಣ, ನಿರ್ವಿಕಾರ, ನಿರ್ವಿಶೇಷ ಅಂತ ಹೇಳ್ತೀವಿಯೋ ಅಲ್ಲಿ ಅವನಲ್ಲಿ ಒಂದು ಗುಣಧರ್ಮ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ನಿರ್ಧರ್ಮಕ, ಯಾವುದೇ ಗುಣಗಳು ಅವನಲ್ಲಿ ಇಲ್ಲ. ಗುಣಗಳು ಇವೆ ಅಂತ ನಾವೇನಾದರೂ ಹೇಳಿದರೆ ಆವಾಗ ಗುಣ ಮತ್ತು ಗುಣಿ ಎಂಬ ಭೇದ ಅಲ್ಲಿ ಬರ್ತದೆ. ವ್ಯವಹಾರಾವಸ್ಥೆಯಲ್ಲಿ ನಾವು ಭೇದವನ್ನು ಒಪ್ಪಬಹುದು. ಪರಮಾತ್ಮನಲ್ಲಿ ಅನೇಕ ವಿಧವಾದ ಗುಣಗಳಿವೆ ಅಂತಲೂ ಹೇಳಬಹುದು. ಆದರೆ ಪರಮಾರ್ಥತಃ ಅವನಲ್ಲಿ ಗುಣ ಗುಣಿ ಭಾವ ಅಥವಾ ಧರ್ಮ ಧರ್ಮಿ ಭಾವ ಇವೆರಡೂ ಇಲ್ಲ. ಅದಕ್ಕಾಗಿ ಚೈತನ್ಯವೆಂಬುದು ಆತ್ಮನ ಅಥವಾ ಬ್ರಹ್ಮನ ಧರ್ಮ ಅಲ್ಲ, ಅದು ಅವನ ಸ್ವರೂಪ. ಅದೇ ರೀತಿಯಾಗಿ ಸತ್ತ ಅಂತ ಹೇಳ್ತೇವೆ ನಾವು, ಅಥವಾ ಸತ್ಯತ್ವ ಅಂತ ಹೇಳ್ತೇವೆ. ಇದು ಬ್ರಹ್ಮನ ಧರ್ಮ ಅಲ್ಲ, ಅದು ಅವನ ಸ್ವರೂಪ. ವ್ಯವಹಾರದ ದೃಷ್ಟಿಯಿಂದ ಹೇಳಬಹುದು, ಸತ್ವ ಅಥವಾ ಸತ್ತ ಎನ್ನುವುದು ಬ್ರಹ್ಮನ ಧರ್ಮ, ಪರಮಾರ್ಥತಃ ಅದು ಧರ್ಮ ಅಲ್ಲ. ಅದೇ ರೀತಿಯಾಗಿ ಆನಂದವೂ ಕೂಡ ಧರ್ಮವಲ್ಲ, ಅದು ಆತ್ಮನ ಅಥವಾ ಬ್ರಹ್ಮನ ಸ್ವರೂಪ. ಹೀಗೆ ಸಚ್ಚಿತ್ ಆನಂದ ರೂಪವಾದಂತಹ ಪರಬ್ರಹ್ಮ, ಅವನಿಂದಾಗಿಯೇ ಈ ಪ್ರಪಂಚಕ್ಕೆ ಅಸ್ತಿತ್ವ ಬಂದಿದೆ. ಅವನು ಚೇತನ, ಪ್ರಪಂಚ ಅಚೇತನ. ಈ ಕಾರಣದಿಂದ
ಪ್ರಪಂಚಕ್ಕೆ ಸ್ವತಃ ಸತ್ತ ಎನ್ನುವಂಥದ್ದು ಇಲ್ಲ. ಈ ಸ್ವತಃ ಸತ್ತ ಇಲ್ಲ ಅಂತಂದರೆ ಏನರ್ಥ? ಒಂದು ವಸ್ತು ಇದೆ ಅಂತ ನಮಗೆ, ನಾವು ಯಾವುದೋ ಒಂದು ವಸ್ತುವನ್ನು ಎದುರಿಗೆ ನೋಡಿದಾಗ ಆ ವಸ್ತು ಇದೆ, ಸತ್ವ ಅಥವಾ ಅಸ್ತಿತ್ವ ಎನ್ನುವಂಥದ್ದಿದೆ ಅಂತ ನಮಗನ್ನಿಸ್ತದೆ. ಅವಾಗ ನಾವು ವಿಚಾರ ಮಾಡಬೇಕಾದದ್ದು ಆ ಸತ್ವ ಅಥವಾ ಅಸ್ತಿತ್ವ ಆ ವಸ್ತುವಿಗೆ ಸ್ವತಃ ಇದೆಯೋ, ಇದು ಬೇರೆ ಒಂದರಿಂದ ಬಂದಿದೆಯೋ? ಯಾಕೆಂದರೆ ವ್ಯವಹಾರದ ಕಾಲದ ಎಲ್ಲ ಧರ್ಮಗಳು ಪರಸ್ಪರ ಮಿಶ್ರಣವಾಗಿರುತ್ತದೆ. ಈಗ ಶಾಸ್ತ್ರದಲ್ಲಿ ಹೇಳದಂತೆ ಗಂಧ ಅಂದರೆ ವಾಸನೆ. ಈ ಗಂಧ ಎನ್ನುವಂಥದ್ದು ಕೇವಲ ಪೃಥ್ವಿಯಲ್ಲಿ ಮಾತ್ರ ಇರುತ್ತದೆ ಎನ್ನುವುದು ಸಿದ್ಧಾಂತ. ಅದನ್ನು ಶಾಸ್ತ್ರದಲ್ಲಿ ಗಂಧವತಿ ಪೃಥ್ವಿ ಅಂತ ಕರೆದಿದ್ದಾರೆ. ಆದರೆ ನಮ್ಮ ಅನುಭವದ ದೃಷ್ಟಿಯಿಂದ ನಾವು ನೋಡಿದಾಗ ನೀರಿನಲ್ಲಿಯೂ ನಮಗೆ ವಾಸನೆ ಬರುತ್ತದೆ. ಈಗ ಹಳ್ಳಿಗಳಲ್ಲಿ ಅಂತಹ ಸಿಗುವಂತಹ ನೀರಿಗೆ ವಿಶೇಷವಾದ ವಾಸನೆ ಇರೋದಿಲ್ಲ. ನಗರದಲ್ಲಿ ನಲ್ಲಿಯಿಂದ ನೀರು ಬರುವಾಗ ಅದು ಯಾವ್ಯಾವ ವಾಸನೆ ಬರುತ್ತದೆಯೋ ಅದು ನಿಮಗೆ ಗೊತ್ತು. ನೀರಿನಲ್ಲಿ ವಾಸನೆ ಎಲ್ಲಿಂದ ಬಂತು? ಅಥವಾ ಗಾಳಿಯಲ್ಲಿ ಕೆಲವೊಮ್ಮೆ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಹೋಗುವಾಗ ಆ ನಗರ ಪ್ರವೇಶ ಮಾಡ್ತಾ ಇದ್ದಾಗ ಒಂಥರ ವಾಸನೆ, ಪೂರ್ತಿ ನಗರವನ್ನು ಪ್ರವೇಶ ಮಾಡಿದಾಗ ಮತ್ತೊಂದು ರೀತಿ ವಾಸನೆ. ಈ ಸಕ್ಕರೆ ಕಾರ್ಖಾನೆಗಳೆಲ್ಲ ಇದ್ದರೆ ಅಂತಹ ನಗರ ಪ್ರವೇಶ ಮಾಡುವಾಗಲೇ ನಾವು ಮೂಗು ಮುಚ್ಚಿಕೊಂಡು ಆ ಸ್ಥಳ ಮುಂದೆ ಕಳೆದೋದ ನಂತರನೇ ಉಸಿರಾಟ ಮಾಡಬೇಕು. ಗಾಳಿಯಲ್ಲಿ ವಾಸನೆ, ಈ ಗಾಳಿಯಲ್ಲಿಯೋ ನೀರಿನಲ್ಲಿಯೋ ವಾಸನೆ ಬಂದಿದ್ದಾದರೂ ಹೇಗೆ? ವಾಸನೆ ಇಲ್ಲ, ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನುಭವಕ್ಕೆ ಬರ್ತಾ ಇದೆ. ಆದರೆ ಇಲ್ಲಿ ಹೇಳಿದ್ದೇನು? ಗಂಧವತಿ ಪೃಥ್ವಿ. ಹಾಗಾದರೆ ನೀರಿನಲ್ಲಾಗಲಿ ಗಾಳಿಯಲ್ಲಾಗಲಿ ಬಂದಂತಹ ಗಂಧ ಅದು ಸ್ವತಃ ನೀರಿನಲ್ಲಿ ಇದ್ದದ್ದು ಅಲ್ಲ, ಗಾಳಿಯಲ್ಲಿರುವಂಥದ್ದು ಅಲ್ಲ. ಪೃಥ್ವಿಯಲ್ಲಿರುವಂತಹ ಗಂಧವೇ ನೀರಿನಲ್ಲಿಯೋ ಅಥವಾ ಗಾಳಿಯಲ್ಲಿಯೋ ತೋರಿಕೊಂಡಿದೆ. ಅದರಿಂದಾಗಿ ನಮಗೆ ಅನುಭವಕ್ಕೆ ಬಂದಿದೆ. ವಿವೇಚನೆ ಮಾಡಿ ನೋಡಿದಾಗ ಪೃಥ್ವಿಯೇ ಬೇರೆ, ಗಾಳಿಯೇ ಬೇರೆ, ನೀರು ಬೇರೆ. ಹಾಗೆಯೇ ಒಂದೊಂದು ವಸ್ತುವಿನಲ್ಲಿ ಅಸ್ತಿತ್ವ ಅಥವಾ ಸತ್ತ ಅಂತ ಒಂದು ಧರ್ಮ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತಂದರೆ ಆ ವಸ್ತುವಿಗೆ ಅದು ಸ್ವತಃ ಇದೆಯೋ ಬೇರೊಂದರಿಂದ ಬಂದಿದೆಯೋ ಎಂಬುದನ್ನು ನಾವು ವಿಚಾರ ಮಾಡಬೇಕು. ಸ್ವತಃ ಬ್ರಹ್ಮರೊಂದನ್ನು ಬಿಟ್ಟು ಎಲ್ಲ ಪದಾರ್ಥಗಳು ಅಚೇತನ ಅಥವಾ ಜಡ. ಜಡ ವಸ್ತುವಿಗೆ ಸ್ವತಃ ಅಸ್ತಿತ್ವ ಇಲ್ಲ, ಸ್ವತಃ ಪ್ರಕಾಶ ಇಲ್ಲ. ಈಗ ನಮ್ಮ ಕಣ್ಣಿಗೆ ಕಾಣಿಸೋದು ಫ್ಯಾನ್, ತಿರುಗೋದೇನೋ ಫ್ಯಾನ್ ಸರಿ, ಆದರೆ ಆ ತಿರುಗಲಿಕ್ಕೆ ಬೇಕಾದಂತಹ ಶಕ್ತಿ ಆ ಫ್ಯಾನಿನಲ್ಲಿ ಸ್ವತಃ ಇದೆಯೋ ಬೇರೊಂದರಿಂದ ಬಂದಿದೆಯೋ? ಬೇರೊಂದರಿಂದ ಬಂದಿದೆ. ಇಲ್ಲಿ ಮಾತನಾಡುವಾಗ ಧ್ವನಿ ವರ್ಧಕ, ಧ್ವನಿ ದೊಡ್ಡದಾಗಿ ಬರ್ತಾ ಇದೆ. ಈ ಧ್ವನಿ ದೊಡ್ಡದಾಗಿ ಬಂದಿದೆ ಅಂದರೆ ಕೇವಲ ಈ ಒಂದು ಕಬ್ಬಿಣದ ಉಪಕರಣದಲ್ಲಿಯೇ ಆ ಧರ್ಮ ಇದೆಯೋ ಬೇರೊಂದರಿಂದ ಬಂದಿದೆಯೋ? ಬೇರೆ ಒಂದರಿಂದ ಬಂದಿದೆ. ಒಂದು ಶಕ್ತಿ ಬೇಕು ಅದಕ್ಕೆ. ಹೀಗೆ ಎಲ್ಲ ಪದಾರ್ಥಗಳನ್ನು ನಾವು ವಿವೇಚನೆ ಮಾಡಿದಾಗ ಕೆಲವೊಂದು ಧರ್ಮಗಳು ಬೇರೊಂದರಿಂದ ಇನ್ನೊಂದು ಕಡೆಗೆ ಹೋಗ್ತವೆ. ಕಾದ ಕಬ್ಬಿಣವನ್ನು ನಾವು ಮುಟ್ಟಿದಾಗ ಹೇಳ್ತೇವೆ ಕಬ್ಬಿಣ ಸುಡುತ್ತದೆ ಅಂತ. ಸುಡುವಂಥದ್ದು ಯಾವುದು? ಆ ದಾಹಕತ್ವ ಅನ್ನುವಂತಹ ಗುಣ ಆ ಕಬ್ಬಿಣಕ್ಕೆ ಹೇಗೆ ಬಂತು? ಕಬ್ಬಿಣಕ್ಕೆ ದಾಹಕತ್ವ ಇದ್ದಿದ್ರೆ ಇಲ್ಲೆಲ್ಲೂ ನಾವು ಯಾವುದೇ ಪದಾರ್ಥವನ್ನು ಮುಟ್ಟುವಾಗೇ ಇರಲಿಲ್ಲ. ದಾಹಕತ್ವ ಎನ್ನುವುದು ಕಬ್ಬಿಣಕ್ಕೋ ಅಥವಾ ಬೇರೆ ಯಾವುದೋ ಪೃಥ್ವಿಯ ಪಾರ್ಥಿವ ಪದಾರ್ಥಕ್ಕೋ ಸ್ವತಃ ಇಲ್ಲ. ಕಬ್ಬಿಣ ಸುಟ್ಟಿದ್ದು ಸುಳ್ಳಲ್ಲ. ಹಾಗಾದರೆ ಆ ದಾಹಕತ್ವ ಎನ್ನುವಂತಹ ಗುಣ ಬೆಂಕಿಯಿಂದಾಗಿ ಬಂದಿದೆ. ನಮ್ಮ ಅನುಭವಕ್ಕೆ ಬರುವಾಗ ಬೆಂಕಿ ಮತ್ತು ಆ ಕಬ್ಬಿಣ ಅನ್ನೋದು ಪೃಥಕ್ಕಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಕಬ್ಬಿಣ ಸುಡುತ್ತದೆ ಅಂತ ಹೇಳುತ್ತೇವೆ. ಹೀಗೆ ಅನೇಕ ಧರ್ಮಗಳು ಮತ್ತೊಂದು ಪದಾರ್ಥದಲ್ಲಿ ಪ್ರವೇಶ ಮಾಡಿ ನಮ್ಮ ಅನುಭವಕ್ಕೆ ಬರ್ತಾ ಇರುವಾಗ ಪ್ರಪಂಚದಲ್ಲಿಯೂ ಸಹ ಅಷ್ಟೇ. ಪ್ರಪಂಚವು ಜಡವಸ್ತುವಾಗಿರುವುದರಿಂದ ಇದು ಚೇತನ ಅಲ್ಲ. ಇಲ್ಲಿ ಸತ್ತ ಮತ್ತು ಪ್ರಕಾಶ, ಅದನ್ನೇ ಸ್ಫುರಣ ಅಂತ ಕರೆದಿದ್ದಾರೆ. ಈ ಎರಡು ಧರ್ಮಗಳು ಸ್ವತಃ ಪ್ರಪಂಚದಲ್ಲಿ ಇಲ್ಲ. ಸತ್ತ ಮತ್ತು ಸ್ಫುರಣ. ಈ ಸ್ಫುರಣ ಎನ್ನುವ ಶಬ್ದದ ವಿವರಣೆಗೆ ತೋರುವುದು, ಪ್ರಕಾಶ ಅಥವಾ ಜ್ಞಾನ, ಪ್ರತೀತಿ, ಭಾಸ, ಅನೇಕ ಶಬ್ದಗಳನ್ನು ಹೇಳ್ಬೋದು. ಈ ಸತ್ತ ಮತ್ತು ಸ್ಫುರಣ ಈ ಎರಡು ಧರ್ಮಗಳು ಚೈತನ್ಯದ ಧರ್ಮಗಳು. ಅದು ಚೈತನ್ಯದಲ್ಲಿ ಮಾತ್ರ ಇರುವಂತಹದ್ದು. ಪರಸ್ಪರ ಅಧ್ಯಾಸವಾದಾಗ, ಅಂದರೆ ಎರಡು ವಸ್ತುಗಳು ಪರಸ್ಪರ ಸೇರಿಕೊಂಡಾಗ,
ಮೊದಲು ನಾವು ಹೇಳಿದಂತೆ ದ್ರಷ್ಟ ದೃಶ್ಯ ಇದ್ದ ಹಾಗೆ ಪರಬ್ರಹ್ಮ ಮತ್ತು ಪ್ರಪಂಚ. ಪ್ರಪಂಚ ಪರಬ್ರಹ್ಮನಲ್ಲಿ ಕಲ್ಪಿತವಾದಾಗ ಈ ಬ್ರಹ್ಮನ ಧರ್ಮವಾದಂತಹ ಸತ್ತ ಮತ್ತು ಸ್ಫುರಣ ಇವೆರಡು ಪ್ರಪಂಚದಲ್ಲಿ ತೋರಿಕೊಳ್ತೇವೆ. ವಸ್ತುಗತ್ಯ ಇರುವುದು ಬ್ರಹ್ಮನಲ್ಲಿ ಮಾತ್ರ. ಸತ್ತ ಮತ್ತು ಸ್ಫುರಣ ತೋರಿಕೊಂಡಿದ್ದೆಲ್ಲಿ? ಪ್ರಪಂಚದಲ್ಲಿ. ಅದಕ್ಕಾಗಿ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇದೆ, ಅಸ್ತಿ ಭಾತಿ ಪ್ರಿಯಂ. ಸತ್ ಚಿತ್ ಆನಂದ ಸ್ವರೂಪ ಬ್ರಹ್ಮ, ಸದ್ರೂಪವಾದ ಬ್ರಹ್ಮನಲ್ಲಿ ಈ ಪ್ರಪಂಚದ ಉತ್ಪತ್ತಿಯಾಗಿದೆ. ಅದಕ್ಕಾಗಿ ಸತ್ವ ಎನ್ನುವಂತಹ ಧರ್ಮ ಪ್ರಪಂಚದಲ್ಲಿ ತೋರಿಕೊಂಡಿದೆ. ಅದೇ ರೀತಿಯಾಗಿ ಚೈತನ್ಯ ರೂಪವಾದ ಬ್ರಹ್ಮನಲ್ಲಿ ಈ ಪ್ರಪಂಚ ಇದೆ. ಅದಕ್ಕಾಗಿ ಪ್ರಪಂಚದಲ್ಲಿಯೂ ಕೂಡ ಪ್ರಕಾಶ ಅಥವಾ ಸ್ಫುರಣ ಎನ್ನುವಂತಹ ಧರ್ಮ ಬಂದಿದೆ. ಹಾಗೆಯೇ ಆನಂದ ರೂಪವಾದ ಬ್ರಹ್ಮನಲ್ಲಿ ಈ ಪ್ರಪಂಚ ತೋರಿಕೊಂಡಿದೆ. ಅದಕ್ಕಾಗಿ ಪ್ರಪಂಚದಲ್ಲಿಯೂ ಕೂಡ ಆನಂದ ಇದೆ. ಇದೆ ಅಂತಂದರೆ ಏನು? ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತ ಅರ್ಥ ಅಲ್ಲ. ಇದ್ದಿದ್ದೆಲ್ಲ ನಮ್ಮ ಅನುಭವಕ್ಕೆ ಬರೋದಿಲ್ಲ. ನಮ್ಮ ಅನುಭವಕ್ಕೆ ಬರದ ವಿಷಯಗಳು ಸಾಕಷ್ಟಿವೆ. ನಮ್ಮ ಅನುಭವದಿಂದಲೇ, ನಮ್ಮ ತರ್ಕಶಕ್ತಿಯಿಂದಲೇ ಎಲ್ಲವನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದ್ದಿದ್ದರೆ ಶಾಸ್ತ್ರಗಳು ಯಾಕೆ ಬೇಕಾಗಿತ್ತು? ಅಷ್ಟೊಂದು ಆ ಅಪೌರುಷೇಯ ವೇದಾಂತ ಸಹಸ್ರಾರು ವರ್ಷಗಳಿಂದ ಅದನ್ನು ನಾವು ಕಾಪಾಡಿಕೊಂಡು ಬರುವುದು ಯಾಕೆ? ನಮಗೆ ಗೊತ್ತಿಲ್ಲದೆ ಹೋದ ವಿಷಯವನ್ನು ತಿಳಿಸ್ಕೊಡೋದು ಶಾಸ್ತ್ರ, ವೇದ. ಆನಂದ ಎನ್ನುವಂಥದ್ದು ಕೂಡ ಪ್ರಪಂಚದಲ್ಲಿ ತೋರಿ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಅಷ್ಟು ಸುಲಭವಾಗಿ ತೋರಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಪ್ರಯತ್ನ ಬೇಕಾಗ್ತದೆ. ಯಾಕೆಂದರೆ ಅದು ಆಚ್ಛಾದಿತವಾಗಿದೆ. ಈಗ ಎಲ್ಲ ಕಿಟಕಿಗಳನ್ನು, ಬಾಗಿಲುಗಳನ್ನೆಲ್ಲವನ್ನು ಮುಚ್ಚಿ ಇಲ್ಲಿ ಪ್ರಕಾಶವಿಲ್ಲ, ಈ ಕೋಣೆಯಲ್ಲಿ ಅಂಧಕಾರ ಇದೆ ಅಂತ ಹೇಳಿದ್ರೆ ಪ್ರಕಾಶ ಎಲ್ಲಿ ಇರ್ಬೋದು? ಸೂರ್ಯನ ಪ್ರಕಾಶ ಎಲ್ಲಿ ಬೇಕಾದರೂ ಬರ್ಬೋದಾಗಿತ್ತು. ಆದರೆ ನಾವು ಎಲ್ಲ ಆವರಣಗಳಿಂದ ಅದನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದೇವೆ. ಹಾಗೆಯೇ ಅಜ್ಞಾನವೆಂಬ ಆವರಣದಿಂದ ನಮ್ಮ ಸ್ವಸ್ವರೂಪ ಆವೃತವಾದಾಗ ಅಲ್ಲಿರುವಂತಹ ಆನಂದ ಎನ್ನುವ ಧರ್ಮದ ಪ್ರಕಾಶ ಕೂಡ ಆಗೋದಿಲ್ಲ. ವಸ್ತುಗತ್ಯ ಇರಲಿಕ್ಕೆ ಸಾಧ್ಯ ಇದೆ. ಹೀಗೆ ಸಚ್ಚಿತ್ ಆನಂದ ಈ ಮೂರು ಬ್ರಹ್ಮನ ಸ್ವರೂಪಗಳು. ಅದಕ್ಕಾಗಿ ಅಸ್ಥಿ, ಭಾತಿ ಮತ್ತು ಪ್ರಿಯ. ಒಂದು ವಸ್ತು ನಮಗೆ ಇಷ್ಟವಾಗ್ತದೆ ಅಂತಂದರೆ, ಇದು ನನಗೆ ತುಂಬ ಇಷ್ಟ. ಯಾಕೆ ಇಷ್ಟವಾಗ್ತದೆ ಅಂತಂದರೆ, ಇಷ್ಟ ಅಂದರೆ ನಮ್ಮ ಇಚ್ಛೆಗೆ ವಿಷಯ ಅಂತ ಅರ್ಥ. ನಮಗೆ ಅದು ಸುಖವನ್ನು ಕೊಡ್ತಾ ಇದೆ, ನಮಗೆ ಸಂತೋಷವನ್ನು ಕೊಡ್ತಾ ಇದೆ. ಸಂತೋಷವನ್ನು ಕೊಡ್ತಾ ಇದ್ದಿದ್ದು ಯಾರಿಗೆ? ನಮಗೆ ಅಂದರೆ ಯಾರಿಗೆ? ನನಗೆ, ಆತ್ಮನಿಗೆ. ಬೇರೆ ಬೇರೆ ವಸ್ತುಗಳಲ್ಲಿ ನಮಗೆ ಒಂದೊಂದು ಸಮಯದಲ್ಲಿ ಇಚ್ಛೆ ಉಂಟಾಗ್ತದೆ, ಆ ವಸ್ತುವಿನಲ್ಲಿ ಪ್ರೀತಿ ಬರುತ್ತದೆ. ಆದರೆ ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಯಾವಾಗಲೂ ನಮಗೆ ಪ್ರೀತಿ ಇದ್ದೇ ಇರ್ತದೆ. ಉದಾಹರಣೆಗೆ ನಮಗೇನು ಓದಬೇಕು ಅಂತಂದ್ರೆ ಆ ಕನ್ನಡಕ ಬೇಕು, ಅಥವಾ ನಮಗೆ ಹಸಿವಾಗಿದೆ ಆವಾಗ ಊಟ ಬೇಕು, ಅಥವಾ ಎಲ್ಲಿಗೂ ಹೋಗ್ಲಿಕ್ಕಿದೆ ಆವಾಗ ವಾಹನ ಬೇಕು. ಒಂದೊಂದು ಸಮಯದಲ್ಲಿ ಒಂದೊಂದು ವಸ್ತುಗಳು ಇಷ್ಟವಾಗ್ತವೆ ಅಥವಾ ಅದರ ಮೇಲೆ ನಮಗೆ ಪ್ರೀತಿ ಬರ್ತದೆ. ಆದರೆ ಒಂದು ವಸ್ತು ಇದೆ, ಅದರ ಮೇಲೆ ಯಾವಾಗಲೂ ಪ್ರೀತಿ 24 ಗಂಟೆ, ಬಾಲ್ಯದಿಂದ ಆರಂಭಿಸಿ ವಾರ್ಧಕ್ಯದವರೆಗೆ ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಯಾವಾಗಲೂ ಪ್ರೀತಿ ಇದ್ದೇ ಇರ್ತದೆ. ಅದು ಯಾವ ವಸ್ತು ಅಂತಂದರೆ, ಯಾವ ವಸ್ತು? ಆತ್ಮ. ಶರೀರದ ಮೇಲೆ ಪ್ರೀತಿ ಇದ್ದೇ ಇರ್ತದೆ, ಆದರೆ ಸುಷುಪ್ತಿಯಲ್ಲಿ ಹೋದಾಗ ನಮಗೆ ಈ ಶರೀರದ ಅನುಭವ ಆಗೋದಿಲ್ಲ. ಆದರೆ ಆತ್ಮ ಎನ್ನುವಂಥವನು ಎಲ್ಲ ಅವಸ್ಥೆಗಳಲ್ಲಿರುವುದರಿಂದ ಎಲ್ಲ ಕಾಲದಲ್ಲಿ ಅವನಲ್ಲಿ ಅಷ್ಟು ಪ್ರೀತಿ. ಯಾಕೆ ಪ್ರೀತಿ ಅಂತಂದರೆ, ಉಳಿದ ಎಲ್ಲ ವಿಷಯಗಳು ನಮ್ಮ ಸಂತೋಷಕ್ಕೆ ಕಾರಣವಾಗ್ತವೆ, ನಮ್ಮ ಆನಂದಕ್ಕೆ ಕಾರಣವಾಗ್ತವೆ. ಆದರೆ ಆತ್ಮ ಹಾಗಲ್ಲ, ಅವನು ಸ್ವತಃ ಆನಂದ ಸ್ವರೂಪನೇ ಆಗಿದ್ದಾನೆ. ಆ ಕಾರಣಕ್ಕಾಗಿ ಉಳಿದ ವಸ್ತುಗಳ ಮೇಲೆ ತಾತ್ಕಾಲಿಕವಾದ ಪ್ರೀತಿ ಬರಬಹುದು, ನಮ್ಮ ಆನಂದಕ್ಕೆ ಕಾರಣ ಎನ್ನುವ ಕಾರಣಕ್ಕಾಗಿ ಅಲ್ಲಿ ನಮಗೆ ಪ್ರೀತಿ ಬರಬಹುದು. ಆದರೆ ಆತ್ಮ ಸ್ವತಃ ಆನಂದ ಸ್ವರೂಪನಾದದ್ದರಿಂದ ಯಾವಾಗಲೂ ಅವನಲ್ಲಿ ಪ್ರೀತಿ ಇದ್ದೇ ಇರ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಇರಬೇಕು, ನನಗೇನೂ ತೊಂದರೆ ಆಗಬಾರ್ದು, ನಾನು ಬಹಳ ಕಾಲ ಬದುಕಬೇಕು, ತನ್ನಲ್ಲಿ ತನಗೆ ಸರ್ವದಾ ಪ್ರೀತಿ ಇರ್ತದೆ. ಈ ವಿಷಯದ ಆರಂಭ ಮಾಡಿದ್ದು ಯಾಕೆ ಅಂತಂದರೆ, ಯಸ್ಯೈವ ಸ್ಫುರಣಂ ಅಂತ ಶ್ಲೋಕದ ಆರಂಭ. ಈ ಸ್ಫುರಣ ಎನ್ನುವಂತಹ ಧರ್ಮ, ಸತ್ತ ಎನ್ನುವಂತಹ ಧರ್ಮ ಮತ್ತು ಆನಂದ, ಇದು ಸ್ವತಃ ಬ್ರಹ್ಮನಲ್ಲಿ ಇದ್ದುಕೊಂಡು ಉಳಿದ ಎಲ್ಲ ಕಡೆಗೂ ತೋರಿಕೊಳ್ಳುತ್ತದೆ. ಒಂದು ಪ್ರಕಾಶಮಾನವಾದ ವಸ್ತು ಇದೆ ಅಂತಂದರೆ, ಈಗ ದೀಪ ಏನು ಮಾಡ್ತದೆ? ತಾನು ಬೆಳಗುವುದರ ಜೊತೆಗೆ
ತನ್ನ ಸಂಪರ್ಕಕ್ಕೆ ಯಾವ ಯಾವ ವಸ್ತುಗಳು ಬರ್ತಾವೆಯೋ ಅದನ್ನು ಕೂಡ ಬೆಳಗ್ತದೆ. ಎಲ್ಲ ದೀಪಗಳು ಅಷ್ಟೇ. ಈ ದೀಪ ಬೆಳಗುವಾಗ ಬೇರೆ ಯಾವುದಾದರೂ ಒಂದು ವಸ್ತು ಇದ್ದರೆ ಅದು ನಮಗೆ ಬೆಳಗಲಿಕ್ಕೆ ಪ್ರಕಾಶದ ಸಹಾಯದ ಅಪೇಕ್ಷೆ ಇದೆ. ಉಳಿದ ಯಾವ ವಸ್ತುಗಳಿದ್ದರೂ ಪ್ರಕಾಶ ಇಲ್ಲ ಅಂತ ಆದರೆ ನಮಗೆ ಆ ವಸ್ತು ತೋರು ಬರೋದಿಲ್ಲ. ಆದರೆ ಪ್ರಕಾಶ ಅಥವಾ ಪ್ರದೀಪ, ದೀಪಕ್ಕೆ ದೀಪ ಇದೆ ಆದರೆ ಪ್ರಕಾಶ ಇಲ್ಲದೆ ಹೋದ ಕಾರಣಕ್ಕಾಗಿ ದೀಪ ನಮಗೆ ತೋರ್ತಾ ಇಲ್ಲ ಎನ್ನುವಂಥ ಸ್ಥಿತಿ ಯಾವಾಗೂ ಬರೋದಿಲ್ಲ. ದೀಪ ಇದೆ ಅಂತಂದರೆ ಅದರ ಪ್ರಕಾಶಕ್ಕೆ ಇನ್ನು ಬೇರೆ ಯಾವ ವಸ್ತುವಿನ ಅಪೇಕ್ಷೆ ಕೂಡ ಇಲ್ಲ, ಅದು ಬೆಳಗ್ತಾನೆ ಇರ್ತದೆ. ಆದರೆ ಇತರ ವಸ್ತುಗಳು ಹಾಗಲ್ಲ, ಅವು ಬೆಳಗಬೇಕು ಅಂದರೆ ಇನ್ನೊಂದು ಪ್ರಕಾಶ ಬೇಕು. ಈ ಕಾರಣಕ್ಕಾಗಿ ಚೈತನ್ಯ ಎನ್ನುವ ಪರಬ್ರಹ್ಮನ ಸ್ವರೂಪ, ಈ ಚೈತನ್ಯಕ್ಕೆ ತಾನು ಸರ್ವಕಾಲದಲ್ಲಿಯೂ ಬೆಳಗುವಂತಹ ಸಾಮರ್ಥ್ಯ ಇದೆ. ಅದು ಚೈತನ್ಯವೇ ಆಗಿದ್ದರಿಂದ ದೀಪ ಯಾಕೆ ಬೆಳಗ್ತದೆ ಅಂದರೆ ಅದು ದೀಪ ಅದಕ್ಕಾಗಿ ಬೆಳಗ್ತಾ ಇದೆ. ಹಾಗೆ ಚೈತನ್ಯ ಯಾಕೆ ಪ್ರಕಾಶವನ್ನು ಪಡೆದಿದೆ ಅಥವಾ ಪ್ರಕಾಶಿಸ್ತದೆ ಅಂತಂದರೆ ಚೈತನ್ಯದಲ್ಲಿ ಸ್ವತಃ ಪ್ರಕಾಶ ಎನ್ನುವುದು ಇದ್ದೇ ಇದೆ. ಹೊಸದಾಗಿ ಪ್ರಕಾಶದ ಉತ್ಪತ್ತಿ ಅಥವಾ ಪ್ರಕಾಶಾತ್ಮಕವಾದ ವಸ್ತುವಿನ ಸಂಬಂಧ ಅದಕ್ಕೆ ಬೇಡ. ಅದು ಇದೆ ಅಂದರೆ ಪ್ರಕಾಶ ಉಂಟಾಗುತ್ತೆ, ಅವಶ್ಯವಾಗಿ ಆಗ್ತದೆ. ಅದಕ್ಕಾಗಿಯೇ ಚೈತನ್ಯವನ್ನು ಸ್ವಪ್ರಕಾಶ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಇನ್ನೊಂದರ ಪ್ರಕಾಶದ ಅಪೇಕ್ಷೆ ಇಲ್ಲವೋ ಅದು ಸ್ವಪ್ರಕಾಶ. ಆ ಸ್ವಪ್ರಕಾಶವಾದಂತಹ ವಸ್ತು ಪ್ರಕೃತದಲ್ಲಿ ಪರಬ್ರಹ್ಮ. ಅದಕ್ಕೆ ಪರಬ್ರಹ್ಮನಲ್ಲಿ ಪ್ರಪಂಚದ ಕಲ್ಪನೆಯಾದಾಗ ತನ್ನಲ್ಲಿ ಕಲ್ಪಿತವಾದ ಪ್ರಪಂಚವನ್ನು ಕೂಡ ಆ ಚೈತನ್ಯ ಬೆಳಗುತ್ತದೆ. ತಾನು ಬೆಳಗುವುದರ ಜೊತೆಗೆ ತನ್ನಲ್ಲಿರುವಂತಹ ಪ್ರಪಂಚವನ್ನು ಕೂಡ ಬೆಳಗ್ತದೆ. ಅದಕ್ಕಾಗಿ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅದು ಬೆಳಗುವಾಗ ಅದರ ಜೊತೆಗೆ ಅಲ್ಲಿ ಕಲ್ಪಿತವಾದ ಪ್ರಪಂಚ ಕೂಡ ಬೆಳಗ್ತದೆ. ಈಗ ಪರಬ್ರಹ್ಮ ಅಥವಾ ಚೈತನ್ಯಕ್ಕೆ ಮಾತ್ರ ಪ್ರಕಾಶ ಇದೆ ಅಂತ ಅಲ್ಲ. ಸೂರ್ಯ, ಚಂದ್ರರು ಅಥವಾ ಈಗ ಹೇಳಿದಂತೆ ದೀಪ, ಇಲ್ಲಿ ಎಲ್ಲ ಕಡೆ ಕೂಡ ಪ್ರಕಾಶ ಇದೆಯಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಕಡೆಗಳಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಚೈತನ್ಯ ಇದ್ದೇ ಇದೆ. ಸೂರ್ಯ ಬೆಳಗ್ತಾ ಇದ್ದಾನೆ ಅಂತಂದರೆ ಚೈತನ್ಯದ ಸಂಬಂಧವಿಲ್ಲದೆ ಕೇವಲ ಜಡವಸ್ತುವಿನ ರೂಪದಲ್ಲಿ ಇದ್ದು ಸೂರ್ಯ ಬೆಳಗ್ತಾ ಇಲ್ಲ, ಅಥವಾ ಚಂದ್ರ. ಅದಕ್ಕಾಗಿ ಗೀತೆಯಲ್ಲಿ ಸ್ಪಷ್ಟವಾಗಿ ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕ. ಇದನ್ನೇ ಏನ ಸೂರ್ಯಸ್ತಪಸಿ ತೇಜಸೇದ್ಧ ಅಂತ ವೇದವಾಕ್ಯ ಇದೆ. ಅದಕ್ಕಾಗಿ ನಾವು ಮೇಲ್ನೋಟಕ್ಕೆ ಹೇಳ್ಬೋದು ಸೂರ್ಯನೋ ಚಂದ್ರನೋ ಅಥವಾ ದೀಪವೋ ಇವೆಲ್ಲವೂ ಸ್ವಪ್ರಕಾಶಗಳು ಅಂತ. ಆದರೆ ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಅಲ್ಲಿಯೂ ಕೂಡ ಆ ಪರತತ್ವ ಚೈತನ್ಯ ಇದೆ ಎನ್ನುವ ಕಾರಣಕ್ಕಾಗಿ ಪ್ರಕಾಶ ಇದೆ. ಹೀಗೆ ಚೈತನ್ಯ ಎನ್ನುವುದು ಪರಬ್ರಹ್ಮನಲ್ಲಿ ನಿತ್ಯವಾಗಿ ಇರುವುದರಿಂದ ವಿಷಯ ಸಂಬಂಧವನ್ನು ಹೊಂದಿದಾಗ ಅದು ಕೆಲವೊಮ್ಮೆ ತೋರ್ತದೆ, ಕೆಲವೊಮ್ಮೆ ತೋರೋದಿಲ್ಲ. ತನ್ನ ಸಂಪರ್ಕಕ್ಕೆ ವಿಷಯ ಬಂದಿದೆಯೋ ಆವಾಗ ದೀಪ ಅದನ್ನು ಬೆಳಗ್ತದೆ. ಈಗ ನಾವು ಪುಸ್ತಕವನ್ನು ಬೇರೆ ಕೋಣೆಯಲ್ಲಿಟ್ಟು ದೀಪ ಈ ಕೋಣೆಯಲ್ಲಿದ್ದರೆ ಈಗ ಪುಸ್ತಕದ ಪ್ರಕಾಶ ನಮಗೆ ಆಗೋದಿಲ್ಲ. ಸ್ವತಃ ಪುಸ್ತಕಕ್ಕೆ ಪ್ರಕಾಶ ಇಲ್ಲ, ಪ್ರಕಾಶದ ಸಂಪರ್ಕವೂ ಆಗಲಿಲ್ಲ. ಈಗ ಪುಸ್ತಕ ಬೆಳಗ್ತಾ ಇಲ್ಲ. ಪುಸ್ತಕವು ಬೆಳಗಬೇಕು ಅಂದರೆ ನಮಗೆ ತೋರಬೇಕು ಅಂತಂದರೆ ಪ್ರಕಾಶ ಬೇಕೇ ಬೇಕು. ಅದೇ ರೀತಿಯಾಗಿ ಪರಬ್ರಹ್ಮ ಇದು ತಾನು ಸ್ವತಃ ಬೆಳಗುತ್ತಾ ತನ್ನಲ್ಲಿ ಕಲ್ಪಿತವಾದ ಪ್ರಪಂಚಕ್ಕೂ ಕೂಡ ಪ್ರಕಾಶವನ್ನು ನೀಡಿದೆ. ಆದರೆ ಪ್ರಕಾಶ್ಯ ವಸ್ತುವಿನ ಸಂಬಂಧ ಆಗಬೇಕಷ್ಟೆ. ಪ್ರಕಾಶ್ಯ ವಸ್ತು ಇಲ್ಲ ಅಥವಾ ಬೇರೆ ಕಡೆಗೆ ಇದೆ, ಆವಾಗ ಆ ವಸ್ತುವಿನ ಪ್ರಕಾಶ ಕೂಡ ಇಲ್ಲ. ಬೇರೆ ಕೋಣೆಯಲ್ಲಿರುವಂತಹ ಪುಸ್ತಕ ಅಲ್ಲಿ ಅಂಧಕಾರ ಇದೆ, ಇಲ್ಲಿ ದೀಪ ಇದೆ. ಈಗ ಪುಸ್ತಕದ ಪ್ರಕಾಶ ಆಗ್ತಾ ಇಲ್ವಲ್ಲ ಅಂತಂದರೆ ಪ್ರಕಾಶ್ಯವಾದ ವಸ್ತು ಇಲ್ಲದೆ ಹೋದ ಕಾರಣ ಅಂತಹ ಪುಸ್ತಕದ ಪ್ರಕಾಶ ಆಗ್ತಾ ಇಲ್ಲ. ಪ್ರಕಾಶ ಇಲ್ಲ ಅಂತ ಅಲ್ಲ. ಹಾಗೆಯೇ ಈ ಸ್ಫುರಣ ಎನ್ನುವಂತಹ ಧರ್ಮ ಬ್ರಹ್ಮನಲ್ಲಿ ಯಾವಾಗಲೂ ಇದ್ದರೂ ವಿಷಯದ ಸಂಬಂಧ, ವಿಷಯದ ಸಂಪರ್ಕ ಅದಕ್ಕೆ ಇದ್ದಾಗ ವಿಷಯದ ಪ್ರಕಾಶ ಕೂಡ ಆಗ್ತದೆ. ನಾವು ಮೇಲ್ನೋಟಕ್ಕೆ ನಮಗೆ ಒಂದು ಸಾರಿ ಯಾವುದೋ ಒಂದು ವಸ್ತುವಿನ ಜ್ಞಾನ ಆಯಿತು ಅಥವಾ ಆ ವಸ್ತುವಿನ ದರ್ಶನವಾಯಿತು ಅಂತ ಹೇಳ್ತೇವೆ. ಉಳಿದ ಸಂದರ್ಭದಲ್ಲಿ ದರ್ಶನ ಅಥವಾ ಜ್ಞಾನ ಇಲ್ಲ ಅಂತ ಅಲ್ಲ, ಉಳಿದ ಸಂದರ್ಭದಲ್ಲಿಯೂ ಇದೆ. ಒಂದು ವಸ್ತು ಸೂರ್ಯ ಪ್ರಕಾಶದ ಸಂಪರ್ಕಕ್ಕೆ ಬರಲಿಲ್ಲ ಅಂತಾದರೆ ಸೂರ್ಯನಿಗೆ ಪ್ರಕಾಶ ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಆ ಪ್ರಕಾಶ್ಯ ವಸ್ತುವಿಗೂ ಸೂರ್ಯನ ಪ್ರಕಾಶಕ್ಕೂ ಸಂಪರ್ಕ ಆಗಲಿಲ್ಲ ಅಷ್ಟೇ. ಈಗ ರಾತ್ರಿಯಲ್ಲಿ ಸೂರ್ಯ ಬೆಳಗ್ತಾನೋ ಇಲ್ವೋ?
ಅಂತ ಕೇಳಿದ್ರೆ ರಾತ್ರಿ ತಾನೇ ಹೇಗೆ ಸೂರ್ಯ ಬೆಳಲಿಕ್ಕೆ ಸಾಧ್ಯ? ಸೂರ್ಯ ಬೆಳಗ್ಗೆ ರಾತ್ರಿನೇ ಆಗ್ತಿರಲಿಲ್ಲ, ರಾತ್ರಿಲಿ ಸೂರ್ಯ ಬೆಳಗೋದಿಲ್ಲ ಅಂತ ಮೇಲ್ನೋಟ ಕೇಳ್ಬೋದು. ಆದರೂ ಸೂರ್ಯ ಯಾವತ್ತಿಗೂ ಬೆಳಗ್ತಾನೆ ಇರ್ತಾನೆ. ಹಾಗಾದ್ರೆ ರಾತ್ರಿ ಆಗೋದು ಹೇಗೆ ಅಂತ ಕೇಳಿದ್ರೆ ಸೂರ್ಯನ ಬೆಳಕಿನ ಸಂಪರ್ಕಕ್ಕೆ ನಾವು ಬರ್ತಾ ಇಲ್ಲ ಅಷ್ಟೇ. ಆ ಕಾರಣದಿಂದ ನಮಗೆ ಪ್ರಕಾಶ ಸಿಗ್ತಾ ಇಲ್ಲ. ತನ್ಮಾತ್ರದಿಂದ ಸೂರ್ಯ ಅಪ್ರಕಾಶ, ಸೂರ್ಯನಲ್ಲಿ ಪ್ರಕಾಶ ಇಲ್ಲ ಅಂತ ಅರ್ಥ ಅಲ್ಲ. ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ನಾವು ಯಸ್ಯೈವ ಸ್ಫುರಣಂ ಸದಾತ್ಮಕಂ, ಆ ಬ್ರಹ್ಮನಲ್ಲಿರುವಂತಹ ಈ ಸ್ಫುರಣ ಪ್ರಕಾಶ ಎನ್ನುವಂಥದ್ದು ಅದು ಯಾವಾಗಲೂ ಇದ್ದೇ ಇರ್ತದೆ. ವಿಷಯ ಸಂಪರ್ಕ ಬಂದಾಗ ಅದು ಆ ವಿಷಯದ ಜೊತೆಗೆ ತೋರಿಕೊಳ್ತದೆ. ವಿಷಯದ ಸಂಪರ್ಕ ಬರೋದಿಲ್ವಾ, ಕೇವಲ ತಾನೊಂದೇ ಇರ್ತದೆ ಅಷ್ಟೇ. ಈಗ ಒಬ್ಬ ಅಡುಗೆ ಮಾಡ್ತಾನೆ, ಅಡುಗೆ ಮಾಡ್ತಾನೆ ಅಂತಂದರೆ ಯಾರು ಇಲ್ಲ ಅಂತ ಅಂದರೂ ಅವನ ಊಟಕ್ಕಾಗಿ, ಅವನ ಹಸಿವಿನ ಪರಿಹಾರಕ್ಕಾಗಿ ಅವನು ಅಡುಗೆ ಮಾಡ್ಕೊಳ್ಳೇಬೇಕು. ತುಂಬ ಜನ ಬಂದಿದ್ದರು, ಆವಾಗ ಅವರಿಗೂ ಅಡುಗೆ ಮಾಡಿ ಬಡಿಸ್ತಾನೆ, ಇವನು ಊಟ ಮಾಡ್ತಾನೆ. ಯಾರು ಊಟಕ್ಕೆ ಇವತ್ತು ಮನೆಗೆ ಬರೋದಿಲ್ಲ ಅಂತ ಮನೆಯಲ್ಲಿದ್ದವ್ರು ಯಾರು ಅಡುಗೆ ಮಾಡದೆ ಆಗಲಿ ಸುಮ್ಮನೆ ಕೂರೋದಿಲ್ಲ. ಹಾಗೆಯೇ ಬೇರೆ ವಸ್ತುವಿನ ಜೊತೆಗೆ ಸಂಪರ್ಕ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಬ್ರಹ್ಮನ ಸ್ಫುರಣ ಆಗ್ತಾ ಇಲ್ಲ ಅಥವಾ ಬ್ರಹ್ಮನಲ್ಲಿ ಪ್ರಕಾಶ ಇಲ್ಲ ಅಂತ ಅರ್ಥ ಅಲ್ಲ. ವಿಷಯ ಸಂಬಂಧ ಆದಾಗ ಆ ವಿಷಯ ಕೂಡ ಪ್ರಕಾಶಿಸ್ತದೆ. ಅದನ್ನೇ ವಿಷಯ ಸ್ಫುರಣ, ಕೇವಲ ಸ್ಫುರಣ, ವಿಷಯ ಸ್ಫುರಣ ಅಥವಾ ಕೇವಲ ಜ್ಞಾನ, ಆಯಾ ವಸ್ತುವಿನ ಜ್ಞಾನ. ಆಯಾ ವಸ್ತುವಿನ ಜ್ಞಾನ ಎನ್ನುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಆಗ್ತದೆ. ಈ ಕಾರಣದಿಂದ ನಾವು ನಮ್ಮ ಅನುಭವದ ದೃಷ್ಟಿಯಲ್ಲಿ ಈ ವಸ್ತುವಿನ ಪ್ರಕಾಶ ಈಗ ಆಗಿದೆ, ಈಗ ಪ್ರಕಾಶ ಇದೆ, ಅದು ಅಸತ್ತಿನಂತೆ ತೋರುತ್ತದೆ ನಮಗೆ. ಈಗ ಸುಷುಪ್ತಿಯಲ್ಲಿ ಏನಾದರೂ ಜ್ಞಾನ ಉಂಟಾಗ್ತದೆ ಅಂತ ಕೇಳಿದ್ರೆ ನಾವು ಹೇಳ್ಬೋದು, ಇಲ್ಲಪ್ಪ ಸುಷುಪ್ತಿಯಲ್ಲಿ ಯಾವುದೇ ಜ್ಞಾನ ಆಗೋದಿಲ್ಲ ಅಂತ. ಆದರೆ ಸುಷುಪ್ತಿಯಲ್ಲಿಯೂ ಕೂಡ ಜ್ಞಾನ ಇದ್ದೇ ಇದೆ. ಏನು ಜ್ಞಾನ ಇದೆ ಅಂತಂದರೆ ಕೇವಲ ಆತ್ಮನಿದಾನ ಅಲ್ಲ, ಆ ಕೇವಲ ಆತ್ಮನ ಅನುಭವ ರೂಪದ ಜ್ಞಾನ ಸುಷುಪ್ತಿಯಲ್ಲಿಯೂ ಕೂಡ ಇದೆ. ಅದು ಎಲ್ಲ ಕಡೆಗೂ ಯಾವಾಗಲೂ ಇರುವಂಥದ್ದು. ಹಾಗೆಯೇ ಕೇವಲ ಸ್ಫುರಣ, ಕೇವಲ ಪ್ರಕಾಶ ಯಾವಾಗಲೂ ಇರುವಂಥದ್ದು. ಯಸ್ಯೈವ ಸ್ಫುರಣಂ ಸದಾತ್ಮಕಂ, ಮೂರು ಕಾಲದಲ್ಲಿಯೂ ಒಂದೇ ರೀತಿಯಾಗಿರುವಂತಹ ಈ ಸ್ಫುರಣ ಅಸತ್ತಿನಂತೆ ತೋರ್ತಾ ಇದೆ. ಅಸತ್ಕಲ್ಪಾರ್ಥಕಂ ಭಾಸತೆ. ಅಸತ್ ಅಂತ ಒಂದು ಶಬ್ದ ಇದೆ. ಮಿಥ್ಯಾ ಎನ್ನುವಂಥ ಶಬ್ದದ ಅರ್ಥ ಬೇರೆ, ಅಸತ್ ಎನ್ನುವಂತಹ ಶಬ್ದದ ಅರ್ಥ ಬೇರೆ. ಈ ಮೂರು ಶಬ್ದಗಳನ್ನು ಇಟ್ಟುಕೊಂಡು ನಾವು ಸತ್, ಅಸತ್ ಮತ್ತು ಮಿಥ್ಯ ಮೂರು ಪದಾರ್ಥಗಳು. ಮೂರು ಪದಾರ್ಥಗಳು ಅಂದರೆ ಮೂರು ವಸ್ತುಗಳು. ಒಂದು ಸತ್, ಇನ್ನೊಂದು ಮಿಥ್ಯಾ, ಇನ್ನೊಂದು ಅಸತ್. ನಾವು ಪ್ರಪಂಚ ಮಿಥ್ಯಾ, ಪ್ರಪಂಚ ಅನಿರ್ವಚನೀಯ ಅಂತ ಹೇಳಿದರೂ ಸಹ ಪ್ರಪಂಚಕ್ಕೆ ಅಸತ್ ಅಂತ ಯಾವಾಗೂ ಹೇಳೋದಿಲ್ಲ. ಅಸತ್ ಅಂದರೆ ಏನು? ಯಾವಾಗಲೂ ಎಲ್ಲಿಯೂ ಇರದೇ ಹೋದಂತಹ ವಸ್ತು, ಅತ್ಯಂತ ಅಸಂಭವ. ನಾವು ಉದಾಹರಣೆ ಕೊಡುವಾಗ ಮೊಲದ ಕೋಡು ಅಂತ ಹೇಳ್ತೇವೆ. ಕೋಡು ಆಕಳಿಗೋ ಎಮ್ಮೆಗೆ ಇರಬಹುದು, ಮೊಲಕ್ಕೆ ಕೋಡು ಎಲ್ಲಿರ್ತದೆ? ಇರಲಿಕ್ಕೆ ಸಾಧ್ಯ ಇಲ್ಲ. ಎಂದೆಂದಿಗೂ ಇರದೇ ಹೋದಂತಹ ವಸ್ತು, ಯಾರಿಗೂ ಯಾವ ಕಾಲದಲ್ಲಿಯೂ ಅನುಭವಕ್ಕೆ ಬಾರದೇ ಹೋದಂತಹ ವಸ್ತು, ಇಲ್ಲದೆ ಹೋದ ವಸ್ತು, ಅದನ್ನು ಶೂನ್ಯ ಅಂತ ಕೂಡ ಹೇಳ್ಬೋದು, ತುಚ್ಛ ಅಂತ ಕೂಡ ಹೇಳ್ಬೋದು, ಅಥವಾ ಅಸತ್ ಅಂತ ಕೂಡ ಹೇಳ್ಬೋದು. ಪ್ರಪಂಚಕ್ಕೆ ನಾವು ಅಸತ್ ಅಂತ ಯಾವಾಗಲೂ ಹೇಳೋದಿಲ್ಲ, ಯಾಕೆಂದರೆ ನಮ್ಮ ಅನುಭವದಲ್ಲಿ ಅದು ಇದೆ. ಅಸತ್ತಾದ ವಸ್ತು ಎಂದಿಗೂ ಯಾರ ಅನುಭವಕ್ಕೂ ಬರೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ಮೊಲದ ಕೋಡನ್ನು ನೋಡಿದವರಿದ್ದರೆ ಹೇಳಿ, ಇಂತಹ ಸಂದರ್ಭದಲ್ಲಿ ನಾವು ಇಂತಹ ಪ್ರದೇಶದಲ್ಲಿ ಒಂದು ಮೊಲವನ್ನು ನೋಡಿದ್ದೇವೆ, ಆ ಮೊಲಕ್ಕೆ 2 ಕೋಡಿತ್ತು, 2 ಬೇಡ 1 ಕೋಡಿದ್ದರೂ ಸಾಕು. ಅನೇಕ ರೀತಿಯ ಉದಾಹರಣೆಗಳನ್ನು ಕೊಡ್ಬೋದು. ಇಲ್ಲದೇ ಹೋದಂತಹ ವಸ್ತು ಪ್ರಪಂಚ ನಮ್ಮ ಅನುಭವಕ್ಕೆ ಬರ್ತಾ ಇರುವ ಕಾರಣ ಇದು ಅಸತ್ತು ಅಥವಾ ತುಚ್ಛ ಎನ್ನುವಂಥದ್ದಲ್ಲ. ಹಾಗಾದರೆ ಏನು ಇದು? ಮೊದಲೇ ಹೇಳಿದಂತೆ ಮಿಥ್ಯ. ಅಲ್ಲಿಗೆ 3 ಪದಾರ್ಥಗಳು ಸ್ಪಷ್ಟವಾಗಿ ಸತ್, ಅಸತ್ ಮತ್ತು ಮಿಥ್ಯಾ. ಪರಬ್ರಹ್ಮ ಅದು ಸದ್ವಸ್ತು. ಈಗ ಹಿಂದೆ ಹೇಳಿದ ತುಚ್ಛ ಅದು ಅಸತ್, ಎಂದಿಗೂ ಅನುಭವಕ್ಕೆ ಬರದೇ ಹೋದಂಥ ವಸ್ತು. ಪ್ರಪಂಚ ಎನ್ನುವಂಥದ್ದು ಮಿಥ್ಯ. ಹೀಗೆ ಸತ್, ಅಸತ್ ಮತ್ತು ಮಿಥ್ಯಾ ಈ 3 ರೀತಿಯಾಗಿ ಪದಾರ್ಥಗಳಿರ್ತವೆ. ಅಸತ್ ಎನ್ನುವ ಶಬ್ದವನ್ನು ನಾವು ಮಿಥ್ಯಾ ಎನ್ನುವ ಅರ್ಥದಲ್ಲಿಯೂ ಪ್ರಯೋಗ ಮೇಲ್ನೋಟಕ್ಕೆ ಮಾಡಬಹುದು, ಆದರೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಈ ಭೇದ ಇದೆ. ಈ ಅರ್ಥದಲ್ಲಿ ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ಕಲ್ಪ, ಅಸತ್ತಿನಂತೆ, ಕಲ್ಪ ಅಂತಂದರೆ ಸದೃಶ,
ಅಸತ್ತಿನಂತೆ ತೋರ್ತಾ ಇದೆ. ಅಂದರೆ ಮಿಥ್ಯೆ ಅಸತ್ ಅಂತ ಹೇಳಿದಾಗ ಎರಡು ಅರ್ಥಗಳ ವಿವೇಕ ನಮಗಿರಬೇಕು. ಅಸತ್ ಕಲ್ಪಾರ್ಥಕಂ ಭಾಸತೆ, ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧ ಯತ್ಯಾಶ್ರಿತಾನ್. ಈ ದಕ್ಷಿಣಾಮೂರ್ತಿಯ ಸ್ವರೂಪ ಆ ಪರಬ್ರಹ್ಮ ವಸ್ತು, ಅದು ಮೊದಲೇ ಹೇಳಿದಂತೆ ಸತ್ತಾ ಸ್ಫುರಣಗಳನ್ನು ಜಗತ್ತಿಗೆ ಕೊಡುವಂತಹದ್ದು. ಆ ದಕ್ಷಿಣಾಮೂರ್ತಿ ಎನ್ನುವಂತಹ ಪರಮಾತ್ಮ ತತ್ವವೇ ಗುರುವಿನ ಸ್ಥಾನದಲ್ಲಿ ನಿಂತು ನಮಗೆ ಉಪದೇಶವನ್ನು ಮಾಡ್ತದೆ. ಉಪದೇಶ ಅಂತಂದರೆ ಏನು? ನಾನಾ ರೀತಿಯಾದಂಥ ಉಪದೇಶ ಇರ್ಬೋದು. ಎಲ್ಲ ಉಪದೇಶಗಳಲ್ಲಿಯೂ ಸಹ ಅತೀ ಮುಖ್ಯವಾದಂತಹ ಉಪದೇಶ. ಇನ್ನು ಮುಂದೆ ಉಪದೇಶ ಅಂತ ಏನು ಉಳಿಯೋದೇ ಇಲ್ಲ. ಉಪದೇಶ ಮಾಡುವ ವ್ಯಕ್ತಿ, ಉಪದೇಶ ಕೇಳುವಂತಹ ವ್ಯಕ್ತಿ, ಉಪದೇಶ ರೂಪವಾದ ವಾಕ್ಯ, ಇದು ಯಾವುದೂ ಇರೋದಿಲ್ಲ. ಅಂತಹ ಒಂದು ಕೊನೆಯ ಒಂದು ಉಪದೇಶ ಇದೆ. ಅದು ಯಾವ ಉಪದೇಶ ಇರ್ಬೋದು? ಯಾವ ವಾಕ್ಯ ಇರ್ಬೋದು? ಇದೇ ವಾಕ್ಯದಲ್ಲಿಯೇ ಇದೆ, ಸಾಕ್ಷಾತ್ ತತ್ವಮಸಿ. ಈ ವಾಕ್ಯದ ಉಪದೇಶವಾದ ನಂತರ, ಆ ಉಪದೇಶದಿಂದ ಜ್ಞಾನದ ಉತ್ಪತ್ತಿಯಾದ ನಂತರ ಇನ್ನು ಮುಂದೆ ನ ಗುರುಹು, ಸ್ತೋತ್ರದಲ್ಲಿ ಬರುತ್ತಲ್ಲ, ನ ಶಾಸ್ತ್ರ ನ ಶಿಷ್ಯ ನ ಶಾಸ್ತ್ರಂ. ಇನ್ನು ಉಪದೇಶ ಮಾಡಲಿಕ್ಕೆ ಏನೂ ಉಳಿದಿಲ್ಲ. ಉಪದೇಶವನ್ನು ಪಡೆದು ಅಥವಾ ಉಪದೇಶವನ್ನು ಮಾಡಿ ಮಾಡಿ ಕೊನೆಯಲ್ಲಿ ಆ ತತ್ವಮಸಿ ಎನ್ನುವಂತಹ ವಾಕ್ಯದ ಉಪದೇಶ ಆಗಿ ಅದರಿಂದಾಗಿ ಜ್ಞಾನೋತ್ಪತ್ತಿ ಆಯಿತೋ, ಇನ್ನು ಮುಂದೆ ಕೇಳುವಂಥದ್ದು, ನೋಡುವಂಥದ್ದು, ಯಾವುದೇ ಕ್ರಿಯೆಗಳಿಲ್ಲ, ಯಾವುದೇ ಕರ್ತೃ ಇಲ್ಲ, ಏನೂ ಇಲ್ಲ. ಅಷ್ಟು ಮಹತ್ವ ಈ ತತ್ವಮಸಿ ಎನ್ನುವಂತಹ ವಾಕ್ಯಕ್ಕಿದೆ. ಅಂತಹ ತತ್ವಮಸಿ ವಾಕ್ಯವನ್ನು ಉಪದೇಶ ಮಾಡುವಂತಹ ಗುರು ಶ್ರೀ ದಕ್ಷಿಣಾಮೂರ್ತಿ. ಅದಕ್ಕಾಗಿ ಸಾಕ್ಷಾತ್ ತತ್ವಮಸೀತಿ ವೇದ ವಚಸ. ಈ ತತ್ವಮಸಿ ಎನ್ನುವಂತಹ ವಾಕ್ಯವನ್ನು ನಾವು ಅನೇಕ ಬಾರಿ ಕೇಳ್ತಾನೇ ಇದ್ದೇವಲ್ಲ. ಸುಮಾರು ಬಾರಿ ಕೇಳಿದ್ದೇವೆ, ಸುಮಾರು ಶಿಬಿರಗಳಲ್ಲಿ ಕೇಳಿದ್ದೇವೆ, ಸುಮಾರು ಪುಸ್ತಕಗಳಲ್ಲಿ ಓದಿದ್ದೇವೆ. ಏನು ಅದರಿಂದ ವಿಶೇಷ ನಮ್ಗೆ ಗೊತ್ತಾಗಲಿಲ್ವಲ್ಲ. ಎಲ್ಲ ವಾಕ್ಯಗಳು ಹೇಗಿರುತ್ತವೆಯೋ, ಇವತ್ತು ರಾಜ್ಯದಲ್ಲಿ 4 ಕಡೆ ಕೊಲೆ, 4 ಕಡೆ ಅತ್ಯಾಚಾರ ಆಯಿತು ಅಂತ ಪೇಪರ್ನಲ್ಲಿ ಓದ್ತೇವೆ. ಹಾಗೆ ತತ್ವಮಸಿ ಎನ್ನುವಂಥ ವಾಕ್ಯವನ್ನು ಓದಿದ್ದೇವೆ. ನಮಗೇನು ವಿಶೇಷವಾದಂಥ ಅರ್ಥ ಗೊತ್ತೋ, ಇಲ್ಲಿ ಹೀಗಾಯ್ತು, ಇಲ್ಲಿ ಹೀಗಾಯ್ತು, ಇಷ್ಟೇ. ಹಾಗಾದರೆ ತತ್ವಮಸಿ ವಾಕ್ಯಕ್ಕೆ ಆ ಒಂದು ತತ್ವಜ್ಞಾನವನ್ನು ಹುಟ್ಟಿಸುವಂಥ ಸಾಮರ್ಥ್ಯ ಇಲ್ಲವೇ ಅಂತ ವಿಚಾರ ಮಾಡಿದರೆ, ವಾಕ್ಯಕ್ಕೆ ಆ ಸಾಮರ್ಥ್ಯ ಇದೆ. ಅಥವಾ ವಾಕ್ಯವನ್ನು ಉಪದೇಶ ಮಾಡುವಂತಹ ಗುರುವಿಗೆ ಆ ಸಾಮರ್ಥ್ಯ ಇದೆ. ಆದರೂ ಯಾಕೆ ಜ್ಞಾನ ಬರ್ತಾ ಇಲ್ಲ, ತತ್ವಜ್ಞಾನ ಇಲ್ಲ ನಮಗೆ ಅಂತಂದರೆ, ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲ. ನಮ್ಮಲ್ಲಿ ಯೋಗ್ಯತೆ ಇಲ್ಲದೆ ಹೋದಂತಹ ಕಾರಣ ಗುರು ಆ ವಾಕ್ಯವನ್ನು ಉಪದೇಶ ಮಾಡಿದರೂ ಸಹ ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ದೋಷ ಅಥವಾ ಇಲ್ಲಿ ಕೊರತೆ ಅಥವಾ ನ್ಯೂನತೆ ಇರುವಂಥದ್ದಲ್ಲಿ ಕೇಳುವಂತಹ ವ್ಯಕ್ತಿಯಲ್ಲಿ. ಆ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಅಂದರೆ ಆ ಒಂದು ಜ್ಞಾನೋತ್ಪತ್ತಿ ಆಗೋದಿಲ್ಲ. ಉದಾಹರಣೆಗೆ ಇವತ್ತು ನಮ್ಮ ಎಲ್ಲರ ಕೈಯಲ್ಲಿ ಯಾವಾಗಲೂ ಇರುವಂಥ ಒಂದು ಮೊಬೈಲ್. ಅವ್ರ ಮೊಬೈಲ್ನಲ್ಲಿ ಕಾಲ್ ಬರ್ತಾ ಇದೆ, ಎಲ್ಲ ಮೆಸೇಜನ್ನು ಅವರು ಓದ್ತಿದ್ದಾರೆ. ನನ್ನ ಮೊಬೈಲಲ್ಲಿ ಏನೂ ಇಲ್ಲ, ಸ್ತಬ್ಧ ಆಗಿದೆ. ಯಾಕೆ ಹೀಗಾಗಿದೆ? ಯಾರು ಏನು ನನ್ನ ಮೊಬೈಲಲ್ಲಿ ಯಾರು ಹಾಳು ಮಾಡಾರೋ, ಏನಾಯಿತು, ಯಾರೋ ಪಕ್ಷಪಾತ ಮಾಡಿದ್ದಾರೋ? ಏನೂ ಆಗಿಲ್ಲ. ಅವರಿಗೆ ಬೇಕಾದಂತಹ ಆ ಮೊಬೈಲಿನ ಒಳಗಡೆ ಸಿಮ್ ಎನ್ನುವಂತಹ ಇದೆ. ಆ ಕಾರಣದಿಂದ ಅವ್ರ ಮೊಬೈಲ್ ಕೆಲಸ ಮಾಡ್ತಾ ಇದೆ. ಅಂದರೆ ಆ ಮೊಬೈಲ್ ಎನ್ನುವಂಥ ಹೊರಗಿನ ಆವರಣಕ್ಕೆ ಕೆಲಸ ಮಾಡುವ ಸಾಮರ್ಥ್ಯ ಇದೆ. ನನ್ನ ಮೊಬೈಲ್ನಲ್ಲಿ ಏನಾಗಿದೆ ಅಂತಂದರೆ ಸಿಮ್ ಇಲ್ಲ. ಹಾಗಾಗಿ ಇಲ್ಲಿ ಏನೂ ಇಲ್ಲ, ಇದು ಜಡ ವಸ್ತುವಾಗಿ ಕೂತಿದ್ದೆ ಅಷ್ಟೇ. ಹಾಗಾದರೆ ದೋಷ ಇರುವಂಥದ್ದು, ನ್ಯೂನತೆ ಇರುವಂಥದ್ದು ಎಲ್ಲಿ ಅಂತಂದರೆ ವಾಕ್ಯದಲ್ಲಿ ಅಲ್ಲ, ವಾಕ್ಯವನ್ನು ಉಪದೇಶ ಮಾಡುವ ಗುರುವಿನಲ್ಲಿ ಅಲ್ಲ, ಕೇಳುವಂತಹ ಶಿಷ್ಯನಲ್ಲಿ ಆ ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನೈಷ ಸ್ಥಾಣೋರಪರಾಧ ಯದೇನಂ ಅಂಧೋ ನ ಪಶ್ಯತಿ. ಒಬ್ಬ ಕುರುಡನಾದಂತಹ ವ್ಯಕ್ತಿ ಹೋಗುವಾಗ ಕಂಬಕ್ಕೆ ಡಿಕ್ಕಿ ಹೊಡೆದುಕೊಂಡು ತಲೆಗೆ ಪೆಟ್ಟು ಮಾಡಿಕೊಂಡ್ರೆ ದೋಷ ಯಾರದ್ದು ಅಲ್ಲಿ? ಕಂಬದ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಆ ಕಂಬವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಅಂತ ಹೇಳುವಂತೆ ಇಲ್ಲ. ಅಲ್ಲಿ ನ್ಯೂನತೆ ಇರುವುದೆಲ್ಲಿ? ಈ ವ್ಯಕ್ತಿಯಲ್ಲಿ. ಅದಕ್ಕಾಗಿ ಸಾಕ್ಷಾತ್ ತತ್ವಮಸಿ ಎನ್ನುವಂತಹ ವಾಕ್ಯವನ್ನು ಉಪದೇಶ ಗುರು ಮಾಡಿದರೂ ಸಹ ಅದರ ಜ್ಞಾನ ನಮಗೆ ಆಗ್ತಾ ಇಲ್ಲ. ಯೋ ಬೋಧಯತ್ಯಾಶ್ರಿತಾನ್. ಗುರು ಯಾರಿಗೆ ಉಪದೇಶವನ್ನು ಮಾಡ್ತಾನೆ ಅಂತಂದರೆ ಆಶ್ರಿತರಾದಂತಹ ಶಿಷ್ಯರಿಗೆ, ಭಕ್ತರಿಗೆ. ಯಾಕೆಂದರೆ ಅದನ್ನು ಕೇಳುವಂತಹ ವ್ಯಕ್ತಿಗಳಿಗೂ ಅರ್ಹತೆ ಬೇಕಲ್ಲ. ಯಾವುದೇ ಒಂದು ಅಧ್ಯಾತ್ಮ ವಿದ್ಯೆ, ಯೋಗ ವಿದ್ಯೆ, ಇವುಗಳನ್ನೆಲ್ಲ ನೀವು ಗಮನಿಸಿ, ಎಲ್ಲ ವಿದ್ಯೆಯನ್ನು ಎಲ್ಲರಿಗೂ ಉಪದೇಶ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಪಕ್ಷಪಾತವೇ?
ತಾರತಮ್ಯ ಮಾಡಿದ್ದಾರೆ ಅಂತಂದ್ರೆ ಹಾಗಲ್ಲ. ಒಂದು ಔಷಧಿ ಅಂಗಡಿಗೆ ಹೋದರೆ ಅಲ್ಲಿರುವಂತಹ ಔಷಧವನ್ನು, ಎಲ್ಲ ಔಷಧವನ್ನು ಎಲ್ಲರಿಗೂ ಕೊಡಿ ಅಂತ ಯಾರು ಹೇಳೋದೂ ಇಲ್ಲ, ಕೇಳೋದೂ ಇಲ್ಲ. ಹಾಗೆಯೇ ಆಯಾ ವ್ಯಕ್ತಿಯ ಸಾಮರ್ಥ್ಯ, ಅರ್ಹತೆಯನ್ನು ಗಮನಿಸಿ ಗುರು ಅವನಿಗೆ ಯಾವ ಕಾಲದಲ್ಲಿ ಏನು ಉಪದೇಶ ಮಾಡಬೇಕು ಅದನ್ನು ಮಾಡ್ತಾನೆ. ತತ್ವಮಸಿ ಎನ್ನುವಂತಹ ವಾಕ್ಯಾರ್ಥವನ್ನು ಶ್ರವಣ ಮಾಡಲಿಕ್ಕೆ ಅಥವಾ ಮನನ ಮಾಡಲಿಕ್ಕೆ ಯೋಗ್ಯತೆ ಬಂದಿದೆ ಅಂತಾದರೆ ಗುರು ಉಪದೇಶ ಮಾಡ್ತಾನೆ. ಇಲ್ಲದೆ ಹೋದರೆ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಹೇಳಿದಂತೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ, ಅನಂತರ ನಚ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯ ಸೂಯತಿ. ಇಂಥವರಿಗೆ ಉಪದೇಶವನ್ನು ಮಾಡಬಾರದು ಅಂತಲೇ ಸ್ವಯಂ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಯಾರು ಭಕ್ತನಲ್ಲವೋ, ಯಾರು ತಪಸ್ಸನ್ನು ಮಾಡೋದಿಲ್ವೋ, ಯಾರು ಗುರು ಶುಶ್ರೂಷೆಯನ್ನು ಮಾಡೋದಿಲ್ವೋ ಅಂಥವರಿಗೆ ಗೀತಾಶಾಸ್ತ್ರವನ್ನು ಉಪದೇಶ ಮಾಡಬಾರದು ಅಂತ. ಇದು ಅಧ್ಯಾತ್ಮಶಾಸ್ತ್ರಕ್ಕೂ ಕೂಡ ಸಮಾನವಾದಂಥದ್ದು, ಯಾವುದೇ ಗ್ರಂಥಗಳಿರಲಿ. ಅದಕ್ಕಾಗಿ ತತ್ವಮಸಿ ಎನ್ನುವಂತಹ ವಾಕ್ಯಾರ್ಥದ ಜ್ಞಾನ ನಮಗೆ ಬರಬೇಕು ಅಂತಂದರೆ ಒಂದಿಷ್ಟು ಯೋಗ್ಯತೆಗಳು ನಮ್ಮಲ್ಲಿ ಬೇಕು. ಇದರ ಜೊತೆಗೆ ತತ್ವಮಸಿ ಎನ್ನುವಂಥ ಈ ವಾಕ್ಯದ ಅರ್ಥವನ್ನು, ವಿಚಾರವನ್ನು ಶಾಸ್ತ್ರದಲ್ಲಿ, ವೇದಾಂತ ಶಾಸ್ತ್ರದಲ್ಲಿ ಪ್ರತಿ ಗ್ರಂಥದಲ್ಲಿಯೂ ಮಾಡ್ತಾರೆ. ಯಾಕೆಂದರೆ ಇದೇ ಪ್ರಧಾನ. ಒಂದು ಶರೀರಕ್ಕೆ ಹೃದಯ ಎನ್ನುವಂಥದ್ದು ಹೇಗೆ ಪ್ರಧಾನವೋ ಹಾಗೆಯೇ ಇಡೀ ವೇದಾಂತ ಶಾಸ್ತ್ರದ ಹೃದಯದ ಸ್ಥಾನದಲ್ಲಿ ಇರುವಂತಹ ವಾಕ್ಯ ಈ ತತ್ವಮಸಿ ಎನ್ನುವಂತಹ ವಾಕ್ಯ. ಯಾಕೆ ಅಂದರೆ ಇದು ಸಾಕ್ಷಾತ್ ಅದ್ವೈತವನ್ನೇ ಹೇಳ್ತಾ ಇದೆ. ಯಾವಾಗ ಅದ್ವೈತವನ್ನೇ ಹೇಳ್ತಾ ಇದೆ ಅಂತ ಹೇಳಿದ್ರು, ಆವಾಗ ಯಾರು ಅದ್ವೈತವನ್ನು ಸಹಿಸುವುದಿಲ್ವೋ, ಯಾರಿಗೆ ಅದ್ವೈತ ಇಷ್ಟ ಆಗೋದಿಲ್ವೋ, ಯಾರಿಗೆ ದ್ವೈತವೇ ಇಷ್ಟವಾಗ್ತದೆಯೋ ಅವರು ಈ ವಾಕ್ಯಕ್ಕೆ ಬೇರೆ ಬೇರೆ ರೀತಿಯಾದಂಥ ಅರ್ಥವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಇದು ಬಾಧಕವಾಗ್ತದೆ. ಸ್ಪಷ್ಟವಾಗಿ ಅದ್ವೈತ ತತ್ವವನ್ನೇ ಈ ವಾಕ್ಯ ಹೇಳ್ತಾ ಇರುವಾಗ ಈ ವಾಕ್ಯವನ್ನು ಇಟ್ಕೊಂಡು ಬಿಟ್ಟರೆ ನಮ್ಮ ಸಿದ್ಧಾಂತಕ್ಕೆ ತೊಂದರೆ ಆಗ್ತದೆ. ನಿಜವಾದ ಪರಮಾರ್ಥ ಏನು ಎನ್ನುವುದು ಎಲ್ಲರಿಗೂ ಗೊತ್ತಾಗಿ ಹೋಗ್ತದೆ. ಒಬ್ಬ ರಾಜಕಾರಣಿ ಹೇಳಿದಂತೆ ಏನು ಅಂತಂದರೆ, ನೀವು ಯಾಕೆ ನಿಮ್ಮ ಊರುಗಳಿಗೆ ಇಲ್ಲಿ ಶಾಲೆಯನ್ನು, ಯಾವುದು ಶಾಲೆ ಇಲ್ಲ, ಯಾವುದಾದ್ರು ಶಾಲೆ ಪ್ರಾರಂಭ ಮಾಡ್ಬೋದಾಗಿತ್ತು, ಅಥವಾ ರಸ್ತೆಯೂ ಸರಿಯಾಗಿ ರಸ್ತೆಯನ್ನು ಮಾಡಿಸ್ಬೋದಾಗಿತ್ತು, ಯಾಕೆ ಏನು ಮಾಡಿಲ್ಲ ನೀವು ಅಂತ ಕೇಳಿದರೆ, ಇದನ್ನೆಲ್ಲ ನಾನು ಮಾಡಿದೆ ಅಂತ ಆದರೆ ನಾಳೆ ಪುನಃ ನಾನು ಈ ಸ್ಥಾನಕ್ಕೆ ಬರೋದು ಹೇಗೆ? ನಾನು ಶಾಲೆಯನ್ನು ಆರಂಭ ಮಾಡಿದೆ ಅಂತ ಇಟ್ಕೊಳ್ಳಿ, ಆವಾಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ವಿದ್ಯಾವಂತರಾಗ್ತಾರೆ. ಇಲ್ಲ ರಸ್ತೆಯನ್ನು ಮಾಡಿಸಿದ್ದೇನೆ ಅಂತ ಇಟ್ಕೊಳ್ಳಿ, ಆ ರಸ್ತೆಯ ಮೂಲಕ ಬೇರೆ ದೂರದಲ್ಲಿರುವಂತಹ ಶಾಲೆಗಳಿಗೋ ಕಾಲೇಜುಗಳಿಗೋ ಹೋಗ್ತಾರೆ, ಅಧ್ಯಯನ ಮಾಡ್ತಾರೆ, ಅವರಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಆವಾಗ ಜ್ಞಾನ ಪ್ರಾಪ್ತಿ ಅಂದರೆ ವ್ಯವಹಾರ ದೃಷ್ಟಿಯಿಂದ ಏನೋ ಒಂದಿಷ್ಟು ನಾಲೆಡ್ಜ್ ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ಅವ್ರಿಗೆ ಬರುತ್ತದೆಯೋ ಪುನಃ ಅವರು ನನಗೆ ಮತ ಹಾಕೋದಿಲ್ಲ. ಹಾಗಾಗಿ ಹೀಗೆ ಇದ್ರೆ ಮಾತ್ರ ಹೀಗೆ ಇರ್ತದೆ ಎಲ್ಲದು, ನನ್ನ ವಿನಾಶಕ್ಕೆ ನಾನೇ ಕಾರಣನಾಗಬಾರದು ಅಂತ ಹೇಳಿದಂತೆ. ಹಾಗೆ ಈ ತತ್ವಮಸಿ ಎನ್ನುವಂತಹ ವಾಕ್ಯ ಇದು ಪಾರಮಾರ್ಥಿಕ ಸಿದ್ಧಾಂತವನ್ನು ಹೇಳ್ತಾ ಇರೋದ್ರಿಂದ ಯಾರಿಗೆ ಇದು ಇಷ್ಟ ಇಲ್ಲವೋ ಅವರು ಇದನ್ನು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇದು ಇವತ್ತು ನಿನ್ನೆ ಇದು ಅಂತ ಅಲ್ಲ, ಭಗವತ್ಪಾದರ ಕಾಲದಿಂದಲೂ ಇದರ ಮೇಲೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತತ್ವಮಸಿ ಎನ್ನುವಂತಹ ಈ ವಾಕ್ಯ ನಿಮಗೆಲ್ಲ ಗೊತ್ತಿರುವಂತೆ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಇರುವಂತಹ ವಾಕ್ಯ. 4 ಮಹಾವಾಕ್ಯಗಳು, ಋಗ್ವೇದದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದ ಅಹಂ ಬ್ರಹ್ಮಾಸ್ಮಿ, ಸಾಮವೇದದ ಈ ಛಾಂದೋಗ್ಯೋಪನಿಷತ್ತಿನ ತತ್ವಮಸಿ ಮತ್ತು ಅಥರ್ವವೇದದ ಅಯಮಾತ್ಮ ಬ್ರಹ್ಮ. ಈ 4 ವಾಕ್ಯಗಳು ಮಹಾವಾಕ್ಯಗಳು ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿವೆ. ಮಹಾವಾಕ್ಯಗಳು ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಅಷ್ಟು ಮಹಾನ್ ಅರ್ಥ ಈ ವಾಕ್ಯಗಳಲ್ಲಿ ಇದೆ. ವಾಕ್ಯ ತುಂಬ ದೊಡ್ಡದಾಗಿದೆ ಅಂತ ಅರ್ಥ ಅಲ್ಲ, ಆದರೆ ಅರ್ಥ ತುಂಬ ದೊಡ್ಡದಾಗಿದೆ. ಅದಕ್ಕಾಗಿ ಈ ಅದ್ವೈತ ತತ್ವವನ್ನು ಬೋಧನೆಯನ್ನು ಮಾಡುವ 4 ವಾಕ್ಯಗಳು, ಅದರಲ್ಲಿಯೂ ವಿಶೇಷವಾಗಿ ಹೆಚ್ಚು ವಿಚಾರ ಮಾಡಬೇಕಾದದ್ದು, ವಿಚಾರ ಮಾಡಿರುವಂಥದ್ದು ಈ ವಾಕ್ಯ ತತ್ವಮಸಿ. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 9 ಸಾರಿ ಈ ವಾಕ್ಯ ಬಂದಿದೆ. ಒಂದೇ ಉಪನಿಷತ್ತಿನಲ್ಲಿ 9 ಸಾರಿ ಇದೇ ವಾಕ್ಯ ಬಂದಿದೆ. ಸಯ ಏಷೋಣಿಮ ಐತದಾತ್ಮವಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಬಂದಿದೆ. 9 ಸಾರಿ ಬಂದಿದೆ ಒಂದೇ ಕಡೆಗೆ ಅಂತ ಇದು ಒಂದು ಹೇಳಿದ್ರಿಂದ ನಮ್ಗೆ ಗೊತ್ತಾಗ್ತದೆ ಇದು ಅತ್ಯಂತ ಮುಖ್ಯವಾದದ್ದು ಅಂತ. ಅದಕ್ಕಾಗಿ ಶಂಕರ ಭಗವತ್ಪಾದರು ಸಹ ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಬೇರೆ ಬೇರೆ ರೀತಿಯಾದಂತಹ ಆಕ್ಷೇಪಗಳನ್ನು ಎತ್ತಿ ಎಲ್ಲ ಆಕ್ಷೇಪಗಳಿಗೂ ಅವರಲ್ಲಿ ಸಮಾಧಾನವನ್ನು ಹೇಳಿದ್ದಾರೆ. ಅಲ್ಲಿ ಅನೇಕ ಪಕ್ಷಗಳು ಬರ್ತವೆ.
ಮೊದಲನೇದಾಗಿ ಸಿದ್ಧಾಂತ ಏನು, ಸರಳವಾಗಿ ಸಂಕ್ಷೇಪವಾಗಿ ಇದರ ಅರ್ಥವನ್ನು ಹೇಳಬೇಕು ಅಂದರೆ ಏನು ಅಂತಂದರೆ, ತತ್ ತ್ವಂ ಅಸಿ ಅಂತ ಇದರ 3 ಪದಗಳಿವೆ. ತತ್ ತ್ವಂ ಅಂತಂದರೆ, ತತ್ ಅಂದರೆ ಏನು, ಪರಬ್ರಹ್ಮ ವಸ್ತು, ಯಾವುದು ಜಗತ್ತಿಗೆ ಕಾರಣವೋ, ಯಾವುದು ಸರ್ವಜ್ಞ ಸರ್ವಶಕ್ತ ಅಂತ ನಾವು ಹೇಳ್ತೇವೆಯೋ, ಎಲ್ಲ ಶಾಸ್ತ್ರಗಳಲ್ಲಿ ನಿರೂಪಣೆ ಇದೆಯೋ ಅಂತಹ ಆ ಪರಬ್ರಹ್ಮ ವಸ್ತುವನ್ನು ಹೇಳಲಿಕ್ಕೆ ತತ್ ಎನ್ನುವಂತಹ ಶಬ್ದ. ಮುಂದಕ್ಕೆ ತ್ವಂ ಅಂತ ಇದೆ. ತ್ವಂ ಅಂತ ಅಂದರೆ ಶಿಷ್ಯನನ್ನು, ಜೀವನನ್ನು ಕುರಿತು ಗುರು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅಲ್ಲಿ ತ್ವಂ ಎನ್ನುವ ಶಬ್ದಕ್ಕೆ ಜೀವ ಅಂತ ಅರ್ಥ. ಈ ತತ್ ತ್ವಂ ಅನ್ನುವಂಥ 2 ಪದಗಳು, ಮುಂದೆ ಅಸಿ ಎನ್ನುವಂತಹ ಪದ ಇದೆ, ಅದಕ್ಕೆ ವಿಶೇಷವಾದಂಥ ಅರ್ಥ ಏನಿಲ್ಲ. ತತ್ ತ್ವಂ ಈ 2 ಪದಗಳು ಮುಖ್ಯವಾಗಿವೆ. ಅದು ಸಂಸ್ಕೃತ ದೃಷ್ಟಿಯ ಆಗಿದ್ದೀಯೆ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೇವೆಯೋ, ಅಸಿ ನೀನು ಪರಬ್ರಹ್ಮವೇ ಆಗಿದ್ದೀಯೆ. ತ್ವಂ ತತ್ ಅಸಿ, ನೀನು ಅಂದರೆ ಜೀವ, ಜೀವ ನನ್ನನ್ನು ಅಂದರೆ ತನ್ನನ್ನು ಸುಖ ದುಃಖಗಳನ್ನು ಅನುಭವಿಸುವಂತಹ ಸಂಸಾರಿ ಅಂತ ತಿಳಿದುಕೊಂಡಿದ್ದಾನೆ. ಆದರೆ ವಸ್ತುತಃ ಜೀವೋ ಬ್ರಹ್ಮೈವ ನಾಪರಃ ಎನ್ನುವಂತಹ ಸಿದ್ಧಾಂತದಂತೆ ಜೀವನ ಸ್ವರೂಪ ಪರಬ್ರಹ್ಮವೇ ಆಗಿದೆ. ಆದ್ದರಿಂದ ನೀನಲ್ಲ ಅವನಾಗಿದ್ದೀಯ. ನೀನಲ್ಲ ಅವನಾಗಿದ್ದೀಯ ಅಂದರೆ ಅರ್ಥ ಏನು, ನಿನ್ನ ಸ್ವರೂಪವನ್ನು ನೀನು ಸರಿಯಾಗಿ ತಿಳಿದುಕೊಂಡಿಲ್ಲ, ಬೇರೆ ರೀತಿಯಾಗಿ ತಿಳ್ಕೊಂಡಿದ್ದೀಯಾ. ನಿನ್ನ ವಾಸ್ತವ ಸ್ವರೂಪ ಬೇರೆಯೇ ಇದೆ. ಯಾವುದು ಆ ವಾಸ್ತವ ಸ್ವರೂಪ ಅಂದರೆ ಅದೇ ಪರಬ್ರಹ್ಮ, ತತ್ ಎನ್ನುವ ಶಬ್ದಕ್ಕೆ ಅರ್ಥ. ಹೀಗೆ ಜೀವ ಮತ್ತು ಬ್ರಹ್ಮರ ಅಭೇದವನ್ನೇ ಈ ತತ್ವಮಸಿ ಎನ್ನುವಂತಹ ಮಹಾವಾಕ್ಯ ಹೇಳ್ತಾ ಇದೆ. ಇದರ ಮೇಲೆ ಅನೇಕ ಪುನಃ ಆಕ್ಷೇಪಗಳು. ಇಲ್ಲ, ಜೀವ ಮತ್ತು ಬ್ರಹ್ಮ ಇವರೊಬ್ಬರು ಎಂದೆಂದಿಗೂ ಪರಸ್ಪರ ಇವರಿಗೆ ಭೇದವೇ, ಅನೇಕ ವಿಧವಾದ ಭೇದಗಳಿವೆ. ಆ ಭೇದಗಳೆಲ್ಲವೂ ಸತ್ಯವೇ ಆಗಿವೆ, ಅದಕ್ಕೆ ನಿವೃತ್ತಿ ಇಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಅಥವಾ ನಮ್ಮ ತರ್ಕದಿಂದ ನಾವು ವಿಚಾರ ಮಾಡಬಹುದು, ಜೀವ ಮತ್ತು ಬ್ರಹ್ಮರು ಪರಸ್ಪರ ಬೇರೆ. ಈಗ ಜೀವ ಮತ್ತು ಬ್ರಹ್ಮ ಎರಡೂ ಒಂದೇ ಅಂತ ಆಗಿದ್ದಿದ್ರೆ ಜೀವರೆಲ್ಲರೂ ಬ್ರಹ್ಮನ ಉಪಾಸನೆಯನ್ನು ಯಾಕೆ ಮಾಡಬೇಕಾಗಿತ್ತು? ಬ್ರಹ್ಮನೇ ಜೀವನ ಉಪಾಸನೆ ಬೇಕಾದರೂ ಮಾಡ್ಬೋದಾಗಿತ್ತು. ಯಾಕೆಂತಂದರೆ ಇಬ್ಬರು ಒಂದೇ ತಾನೆ. ಆದರೆ ನಾವು ಇಡೀ ಪ್ರಪಂಚದ ಎಲ್ಲ ವ್ಯವಹಾರಗಳನ್ನು ನೋಡ್ತೇವೆ. ಎಲ್ಲ ವ್ಯವಹಾರವೂ ಸಹ ಭೇದಪೂರ್ವಕವಾಗಿಯೇ ಇದೆ. ಅಭೇದ, ಅದ್ವೈತ, ಏಕತ್ವ ಅಂತಲೇ ಹೇಳಿದರೆ ಎಲ್ಲ ವ್ಯವಹಾರಗಳು ಲುಪ್ತವಾಗಿಬಿಡುತ್ತವೆ. ಆದ್ದರಿಂದ ಇದು ಅನುಭವಕ್ಕಾಗಲಿ ನಮ್ಮ ತರ್ಕದ ಶಕ್ತಿಯಿಂದ ನಾವು ನೋಡಿದಾಗಲೂ ಸಹ ಅಭೇದ ಎನ್ನುವಂಥದ್ದು ಜೀವಬ್ರಹ್ಮರಿಗೆ ಸಾಧ್ಯವಿಲ್ಲ ಅಂತ ಆಕ್ಷೇಪ. ಅದಕ್ಕಾಗಿ ವಾಕ್ಯ ಇದ್ಬಿಟ್ಟಿದೆಯಲ್ಲ, ಏನು ಮಾಡೋದು? ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ. ಅಲ್ಲಿ ತತ್ ಮತ್ತು ತ್ವಂ ಎನ್ನುವುದು ವ್ಯಾಕರಣದ ದೃಷ್ಟಿಯಿಂದ ನೋಡಿದಾಗ ಎರಡೂ ಕೂಡ ಒಂದೇ ವಿಭಕ್ತಿಯಲ್ಲಿದೆ, ಎರಡೂ ಕೂಡ ಪ್ರಥಮ ವಿಭಕ್ತಿಯಲ್ಲಿದೆ. ಆದ್ದರಿಂದ ಈ ರೀತಿ ಒಂದೇ ವಿಭಕ್ತಿಯಲ್ಲಿ ಇರುವಾಗ ಶಬ್ದಗಳಿಗೆ ಒಂದೇ ವಿಭಕ್ತಿ ಇದೆ ಅಂದರೆ ಅರ್ಥ ಏನು? ಆ ಶಬ್ದಗಳು ಒಂದೇ ಅರ್ಥವನ್ನೇ ಹೇಳ್ತಾ ಇವೆ. ಆದರೆ ಒಂದೇ ಅರ್ಥವನ್ನು ಈಗ ಹೇಳಿದಂತಹ ಒಂದು ಆಕ್ಷೇಪದ ರೀತಿಯಲ್ಲಿ ನೋಡಿದಾಗ ಅಭೇದ ಎನ್ನುವಂತಹ ಅರ್ಥ ಅಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬೇರೆ ಬೇರೆ ರೀತಿಯಾದಂಥ ಅರ್ಥವನ್ನು ಮಾಡೋಣ ಅಂತ ಹಲವು ರೀತಿಯ ಅರ್ಥವನ್ನು ಮಾಡಿದ್ದಾರೆ. ಮಾನಸೋಲ್ಲಾಸ ಗ್ರಂಥದಲ್ಲಿ ತುಂಬ ವಿಸ್ತಾರವಾಗಿ ಅನೇಕ ಪಕ್ಷಗಳನ್ನು ತೋರಿಸ್ತಾರೆ. ಇಷ್ಟೆಲ್ಲ ಬೇರೆ ರೀತಿಯಾಗಿ ಅರ್ಥವನ್ನು ಮಾಡಬಹುದು. ಇಷ್ಟೆಲ್ಲ ಬೇರೆ ರೀತಿಯ ಅರ್ಥ ಮಾಡಲಿಕ್ಕೆ ಸಾಧ್ಯ ಇರುವಾಗ ಅಭೇದ, ಜೀವ ಮತ್ತು ಬ್ರಹ್ಮರಿಗೆ ಅಭೇದ ಎನ್ನುವಂತಹ ಅರ್ಥವನ್ನೇ ಯಾಕೆ ಹೇಳಬೇಕು ಅಂತ ಅವರು ಆಕ್ಷೇಪವನ್ನು ಮಾಡಿ ಅದಕ್ಕೆ ಸಮಾಧಾನವನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದ ಕೆಲವು ಪಕ್ಷಗಳನ್ನು ನಾವು ವಿಚಾರ ಮಾಡಬೇಕು ಅಂತಂದರೆ, ಜೀವನು ಬ್ರಹ್ಮನಿಂದಲೇ ಹುಟ್ಟಿದ್ದಾನೆ, ಆ ಕಾರಣಕ್ಕಾಗಿ ತತ್ವಮಸಿ ಅಂದರೆ ತ್ವಂ ಎನ್ನುವಂತಹ ಪದಾರ್ಥ ಜೀವ, ಅವನು ತತ್ಪದಾರ್ಥದಿಂದ ಬ್ರಹ್ಮನಿಂದ ಹುಟ್ಟಿದ್ದಾನೆ, ಆ ಕಾರಣಕ್ಕಾಗಿ ತತ್ವಮಸಿ ಅಂತ ಹೇಳಿದೆ ಎನ್ನುವುದು ಒಂದು ಆಕ್ಷೇಪ. ಆದರೂ ಇದು ಸರಿಯಾದ ಒಂದು ಮತ ಆಗೋದಿಲ್ಲ. ಯಾಕೆ ಅಂತಂದರೆ ಜೀವನಿಗೆ ಉತ್ಪತ್ತಿ ಎನ್ನುವುದು ಪರಮಾರ್ಥತಃ ಇಲ್ಲ. ಅದನ್ನು ಭಗವದ್ಗೀತೆ, ಕಠೋಪನಿಷತ್ತು ಎಲ್ಲ ಉಪನಿಷತ್ತುಗಳಲ್ಲೂ ವಿಸ್ತಾರವಾಗಿ ಹೇಳಿದೆ. ಜೀವನಿಗೆ ಉತ್ಪತ್ತಿಯಾಗಲಿ ಮರಣವಾಗಲಿ ಇಲ್ಲವೇ ಇಲ್ಲ. ಆದ್ದರಿಂದ ಕೇವಲ ದೇಹದ ಉತ್ಪತ್ತಿಯನ್ನು ಇಟ್ಟುಕೊಂಡು ಜೀವನೇ ಉತ್ಪನ್ನನಾಗಿದ್ದಾನೆ ಅಂತ ಹೇಳಬಾರದು. ಕಾರಣ ಈ ತ್ವಂ ಪದಾರ್ಥ ತತ್ಪದಾರ್ಥದ ಕಾರ್ಯ, ಅದರಿಂದ ಉತ್ಪತ್ತಿ ಎನ್ನುವಂಥ ಈ ಆಕ್ಷೇಪ ಸರಿಯಲ್ಲ ಅಂತ ಅದರ ನಿರಾಕರಣೆ ಮಾಡಿದರು. ಆಮೇಲೆ ಜೀವನು ಬ್ರಹ್ಮನ ಅಂಶ ಅಂತ ಇನ್ನೊಂದು ಪಕ್ಷ. ಹೇಗೆ ಅಗ್ನಿಯಲ್ಲಿ ಅನೇಕ ಅಗ್ನಿ ಕಣಗಳು ಅಂಶಗಳಿರ್ತವೆ, ಅಥವಾ ಒಂದು ಬಟ್ಟೆಯನ್ನು ತೆಗೆದುಕೊಂಡರೆ ಅನೇಕ ರೀತಿಯಾದಂತಹ ನೂಲು ಎನ್ನುವಂತಹ ಅಂಶ ಇರ್ತದೆ, ಹೀಗೆ ಜೀವನು ಕೂಡ ಬ್ರಹ್ಮನ ಅಂಶ. ಆ ಅರ್ಥದಲ್ಲಿ ತತ್ವಮಸಿ ಅಂತ ಮತ್ತೊಂದು ಕೆಲವು ಆಕ್ಷೇಪ.
ಅದಕ್ಕೆ ಉತ್ತರ ಏನು ಅಂತಂದರೆ ಇದು ಸರಿಯಾದದ್ದಲ್ಲ. ಯಾಕೆಂದರೆ ಪರಬ್ರಹ್ಮ ನಿರಂಶ, ಅವನಲ್ಲಿ ಅವಯವಗಳಿಲ್ಲ. ಹೀಗೆ ಬೆಂಕಿಯಲ್ಲಿಯೋ ಅಥವಾ ಬಟ್ಟೆಯಲ್ಲಿಯೋ ಇನ್ಯಾವುದೋ ವಸ್ತು, ಆ ಎಲ್ಲ ವಸ್ತುಗಳಲ್ಲಿ ಅವಯವ ಇರುವ ಕಾರಣ ಇದು ಅವಯವಿ, ಇದು ಅವಯವ ಅಂತ ಹೇಳ್ಬೋದು. ಬಟ್ಟೆ ಎನ್ನುವಂಥದ್ದು ಅವಯವಿ, ತಂತು ಅಥವಾ ನೂಲು ಎನ್ನುವಂಥದ್ದು ಅವಯವ ಅಂತಹ ವಸ್ತುಗಳು ಹೇಳ್ಬೋದು. ಪರಬ್ರಹ್ಮ ನಿರವಯವ ಆದ ಕಾರಣ ಪರಬ್ರಹ್ಮನ ಅಂಶ ಜೀವ ಎನ್ನುವುದು ಕೂಡ ಸರಿಯಲ್ಲ. ಪುನಃ ಮತ್ತೊಂದು ರೀತಿಯ ಆಕ್ಷೇಪ. ಹಾಗಾದರೆ ಕೇವಲ ಪ್ರಶಂಸೆಗಾಗಿ ಈ ಮಾತನ್ನು ಹೇಳಿದ್ದಾರೆ. ಪ್ರಶಂಸೆಗಾಗಿ ಹೇಳಿದ್ದಾರೆ ಅಂದರೆ ಅರ್ಥ ಏನು? ಜೀವನು ತುಂಬ ದೊಡ್ಡ ವ್ಯಕ್ತಿ. ಅವನು ಎಷ್ಟು ದೊಡ್ಡ ವ್ಯಕ್ತಿ ಅಂತಂದರೆ ಇವನು ಬ್ರಹ್ಮನೇ ಆಗಿದ್ದಾನೆ. ಒಬ್ಬ ವ್ಯಕ್ತಿ ನಾವು ಪ್ರಶಂಸೆಯನ್ನು ಮಾಡುವಾಗ, ಈಗ ಒಬ್ಬ ಮಂತ್ರಿಗೆ ಒಬ್ಬ PA ಇದ್ದೇನೆ ಅಂದ್ಕೊಂಡ್ರೆ, PA ಏನು ಬಹಳ ದೊಡ್ಡ ಏನೋ ಒಂದು ಕೆಲಸ ಸಾಧ್ಯ ಮಾಡ್ಕೊಂಡು ಬರಲಿಕ್ಕಿದೆ, ಅವನನ್ನು ನಾವು ತುಂಬ ಹೊಗಳಬೇಕಾಗ್ತದೆ. ಆ ಹೊಗಳಿಕೆಯಿಂದಾಗಿ ಹೇಳುವಾಗ ನೀನೇ ಮಂತ್ರಿ, ನೀನೇ ಎಲ್ಲವನ್ನು ಮಾಡ್ಲಿಕ್ಕೆ ಸಮರ್ಥ ಇದ್ದೀಯಾ, ನಿನ್ನ ಬಿಟ್ಟರೆ ಅವನ ಹತ್ರ ಏನು ಮಾಡ್ಲಿಕ್ಕೆ ಸಾಧ್ಯ? ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಪ್ರಶಂಸೆಯನ್ನು ಮಾಡೋದು ಇರ್ತದೆ. ಹಾಗೆ ಜೀವನ ಪ್ರಶಂಸೆಗಾಗಿ ಇವನು ಬ್ರಹ್ಮನೇ ಆಗಿದ್ದಾನೆ. ಈ ಅರ್ಥದಲ್ಲಿ ತತ್ವಮಸಿ ವಾಕ್ಯ ಅಂತ ಇನ್ನೂ ಕೆಲವರು ಹೇಳಿದರು. ಇದು ಸಹ ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದರೆ, ಪ್ರಶಂಸೆಯನ್ನು ಮಾಡಬೇಕಾದ್ರೆ ಇಡೀ ಸಮಸ್ತ ಎಲ್ಲ ವೇದಾಂತ ವಾಕ್ಯಗಳು ಅಥವಾ ಈ ಛಾಂದೋಗ್ಯೋಪನಿಷತ್ತು ಇಲ್ಲೂ ಕೂಡ 9 ಬಾರಿ ಇಷ್ಟು ಬಾರಿ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಪ್ರಶಂಸೆಯನ್ನು ಮಾಡಿ ಏನೋ ಒಂದು ಕಾರ್ಯ ಸಾಧನೆ ಮಾಡಿ ಅಲ್ಲಿಗೆ ಮುಗಿದಿರುತ್ತೆ. ತುಂಬ ಹೊಗಳಿದ್ರೆ ಯಾವತ್ತೂ ಅಲ್ಲಿ ಸ್ವಲ್ಪ ದೋಷ ಇದೆ ಅಂತಲೇ ಅರ್ಥ. ಒಬ್ಬ ವ್ಯಕ್ತಿಯನ್ನು ನಾವು ಒಂದು ವಾಕ್ಯದಲ್ಲಿಯೂ ಹೇಳ್ಬೋದು, ಇವನು ಬಹಳ ಒಳ್ಳೆಯ ವ್ಯಕ್ತಿ, ಸರ್ವಗುಣ ಸಂಪನ್ನ ಅಂತ. ಆದರೆ ಮತ್ತೆ ಮತ್ತೆ ಬರೇ ಪ್ರಶಂಸೆಯನ್ನೇ ಮಾಡ್ತಾ ಇದ್ದರೆ ಆವಾಗ ಅಲ್ಲಿ ಸಂಶಯ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಯಾಕೆ ಇಷ್ಟೊಂದು ಪ್ರಶಂಸೆಯನ್ನು ಮಾಡ್ತಿದ್ದಾನೆ? ಹಾಗೆ ಇಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ 9 ಬಾರಿ ಒಂದೇ ಕಡೆಗೆ ಹೇಳೋದ್ರಿಂದ ಬರೀ ಪ್ರಶಂಸೆಗಾಗಿ ಬಂದಿದ್ದಲ್ಲ. ಇನ್ನು ಕೆಲವರು ಹೇಳಿದರು, ಜೀವನು ಬ್ರಹ್ಮ ಅಂತ ಅರ್ಥ ಅಲ್ಲ, ಇವನು ಬ್ರಹ್ಮನ ಧ್ಯಾನವನ್ನು ಮಾಡಿ ಮುಂದೆ ಬ್ರಹ್ಮನಾಗ್ತಾನೆ. ಅದಕ್ಕಾಗಿ ಜೀವನ ಬ್ರಹ್ಮನ ಧ್ಯಾನವನ್ನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು. ಇದನ್ನು ಹೇಳಲಿಕ್ಕೆ ತತ್ವಮಸಿ ಅಂತ ಬಂದಿದೆ ಅಂತ ಮತ್ತೆ ಕೆಲವರು ಹೇಳಿದರು. ಆದರೆ ಇದು ಕೂಡ ಸರಿಯಿಲ್ಲ. ಯಾಕೆಂದರೆ ತತ್ವಮಸಿ ವಾಕ್ಯದಲ್ಲಿ ಧ್ಯಾನವನ್ನು ಮಾಡಿ ಉಪಾಸನೆಯನ್ನು ಮಾಡಿ ಏನೂ ಇಲ್ಲ. ಮೊದಲೇ ಹೇಳಿದಂತೆ ಇದು ಕೊನೆಯ ವಾಕ್ಯ, ಇನ್ನು ಮುಂದೆ ಉಪದೇಶ ಮಾಡಲಿಕ್ಕೆ ಏನೂ ಇಲ್ಲ. ಅಂತಹ ಒಂದು ಶ್ರೇಷ್ಠವಾದಂತಹ ವಾಕ್ಯ ಉಪದೇಶ ಮಾಡಿ ಜ್ಞಾನೋತ್ಪತ್ತಿ ಮಾತ್ರ ಆಗಬೇಕಾದದ್ದು ಹೊರತು ಯಾವುದೇ ಕ್ರಿಯೆಗಳು ಕರ್ಮಗಳು ಅಲ್ಲಿ ಉಳಿದಿಲ್ಲ. ಅಂತಹ ಅವಸ್ಥೆಯಲ್ಲಿ ಯಾವುದೇ ಕ್ರಿಯೆಗಳು ಅಥವಾ ಕರ್ಮಗಳು ಇಲ್ಲದೆ ಹೋದಾಗ ಉಪದೇಶವಾದಂತಹ ವಾಕ್ಯ ಇದು. ಇಲ್ಲಿ ಉಪಾಸನೆ ಎನ್ನುವಂತಹ ಕ್ರಿಯೆ ಕೂಡ ಇಲ್ಲ. ಹೀಗೆ ಅನೇಕ ವಿಧವಾದ ಆಕ್ಷೇಪಗಳು. ಎಲ್ಲ ಆಕ್ಷೇಪಗಳಿಗೂ ಉತ್ತರ ಇದೆ. ಸಿದ್ಧಾಂತ ಏನು ಅಂತಂದರೆ, ಎಲ್ಲ ಕಾಲದಲ್ಲಿಯೂ ಜೀವನು ಬ್ರಹ್ಮನೇ ಆಗಿರುತ್ತಾನೆ. ಹಿಂದೆಯೂ ಆಗಿದ್ದಾನೆ, ಈಗಲೂ ಬ್ರಹ್ಮನೇ ಆಗಿದ್ದಾನೆ. ಮುಂದೆ ಇವನ ಅಜ್ಞಾನ ನಿವೃತ್ತಿ ಆದಾಗಲೂ ಕೂಡ ಹೊಸದಾಗಿ ಇವನು ಬ್ರಹ್ಮನಾಗುವಂಥದ್ದಲ್ಲ. ಬದಲಾಗಿ ಮೊದಲಿನಿಂದಲೂ ನಾನು ಬ್ರಹ್ಮವೇ ಆಗಿದ್ದೆ ಅನ್ನೋಂಥ ಅನುಭವ ಮಾತ್ರ ಬರ್ತದೆ ಅಷ್ಟೇ. ಇದು ತತ್ವಮಸಿ ವಾಕ್ಯದ ಅರ್ಥ. ಇಂತಹ ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧಯತ್ಯಾಶ್ರಿತಾಂ. ಮುಂದೆ ಯತ್ಸಾಕ್ಷಾತ್ಕರಣಾತ್ ಯತ್ಸಾಕ್ಷಾತ್ಕರಣಾನ್ ಭವೇನ್ನ ಪುನರಾವೃತ್ತಿರ್ಭವಾಂಬೋನಿದವು. ಆ ದಕ್ಷಿಣಾಮೂರ್ತಿ ಪರಬ್ರಹ್ಮ ವಸ್ತು ಅದು ಈಗ ಉಪದೇಶ ಮಾಡುವ ಗುರು ಉಪದೇಶ ಯಾವುದನ್ನು ಕುರಿತು ಮಾಡ್ತಾ ಇದೆಯೋ, ಅಂದರೆ ಉಪದೇಶದಲ್ಲಿ ಉಪದೇಶಕ್ಕೆ ವಿಷಯ ಯಾವುದು? ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತು ಅದೇ ದಕ್ಷಿಣಾಮೂರ್ತಿ ಆ ತತ್ವದ ಸಾಕ್ಷಾತ್ಕಾರವಾದಾಗ ಅಂಬೋನಿತವು ಭವಾಂಬೋನಿತವು ಸಂಸಾರವೆಂಬಂತಹ ಸಾಗರದಲ್ಲಿ ಮತ್ತೆ ಪುನರಾವೃತ್ತಿ ಎಂಬುದಿಲ್ಲ. ತತ್ವಮಸಿ ಎನ್ನುವಂತಹ ವಾಕ್ಯ ಶ್ರವಣ ಮಾತ್ರದಿಂದ ಇಂತಹ ಸಂಸಾರದಿಂದ ನಿವೃತ್ತಿ ಆಗ್ತದೆ ಅಂತಾಗಿದ್ದರೆ, ಅಂದರೆ ನಮ್ಮ ಪ್ರಯತ್ನ ಏನೂ ಇಲ್ಲದೆ ತನ್ನಷ್ಟೊತ್ತಿಗೆ ತಾನು ಆಗತ್ತೆ ಅಂತ ಆಗಿದ್ದರೆ ಇಷ್ಟೊಂದು ನಾವು ಅಧ್ಯಾತ್ಮಶಾಸ್ತ್ರದಲ್ಲಿ ಸಾಧನಾನುಷ್ಠಾನವನ್ನು ಉಪದೇಶ ಮಾಡ್ತಾ ಇರಲಿಲ್ಲ. ಆದರೆ ಇಷ್ಟೊಂದು ಸಾಧನಾನುಷ್ಠಾನಗಳನ್ನು ಉಪದೇಶ ಮಾಡಿದೆ ಅಂದರೆ ಅರ್ಥ ಏನು? ಆ ಸಾಧನಾನುಷ್ಠಾನಗಳಿಂದ ಯೋಗ್ಯತೆಯನ್ನು ಸಂಪಾದನೆಯನ್ನು ಮಾಡಿಕೊಂಡು ತತ್ವಮಸಿ ವಾಕ್ಯದ ಅರ್ಥವನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಅಲ್ಲಿ ಜ್ಞಾನ ಎನ್ನುವಂತಹ ಶಬ್ದ ಕೂಡ ಇಲ್ಲ. ಯತ್ ಸಾಕ್ಷಾತ್ ಕರಣಾತ್ ಅಂತ ಇದೆ. ಸಾಕ್ಷಾತ್ಕರಣ ಅಂದರೆ ಸಾಕ್ಷಾತ್ಕಾರ, ಅದನ್ನೇ ಅಪರೋಕ್ಷ ಜ್ಞಾನ ಅಥವಾ ಅನುಭವ ಅಥವಾ ಅವಗತಿ ಅನೇಕ ಶಬ್ದಗಳನ್ನು ಹೇಳಿದ್ದಾರೆ.
ಈ ಅನುಭವ, ಅವಗತಿ, ಸಾಕ್ಷಾತ್ಕಾರ, ಅಪರೋಕ್ಷ ಜ್ಞಾನವೇ ಬೇರೆ, ಪರೋಕ್ಷ ಜ್ಞಾನವೇ ಬೇರೆ. ಒಂದು ಸಿಹಿಯಾದ ವಸ್ತು, ಆ ವಸ್ತು ಸಿಹಿಯಾಗಿದೆ ಅಂತ ಇನ್ನೊಬ್ಬನು ಹೇಳಿದ್ರೂ ನಮಗದು ಸಿಹಿಯಾಗಿದೆ ಅಂತ ಗೊತ್ತಾಗ್ತದೆ. ಅದರ ಜೊತೆಗೆ ನಾವೇ ಆ ವಸ್ತುವನ್ನು ಆಸ್ವಾದನೆ ಮಾಡಿದಾಗಲೂ ನಮಗೆ ಸಿಹಿ ಅಂತ ಗೊತ್ತಾಗ್ತದೆ. ನಾವೇ ಸ್ವತಃ ಆಸ್ವಾದನೆ ಮಾಡಿದಾಗ ನಿಜವಾಗಿ ನಮಗೆ ಅಪರೋಕ್ಷ ಅನುಭವ ಆಗಿದೆ, ಆ ವಸ್ತು ಸಿಹಿಯಾಗಿದೆ ಅಂತ ಗೊತ್ತಾಗಿದೆ. ಬೇರೊಬ್ಬರು ಹೇಳಿದಾಗ ಗೊತ್ತಾಗಿದೆ ಅಷ್ಟೇ, ಅದು ನಮ್ಮ ಅನುಭವಕ್ಕೆ ಬಂದಿಲ್ಲ. ಇದು ಸುಖಕ್ಕೂ ಹೇಳ್ಬೋದು, ದುಃಖಕ್ಕೂ ಹೇಳ್ಬೋದು. ಯಾರೊಬ್ಬ ವ್ಯಕ್ತಿಗೆ ತುಂಬ ಹೊಟ್ಟೆ ನೋವು ಬಂದಿದೆ ಅಂತ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿಗೆ ಅವನಿಗೆ ಹೊಟ್ಟೆ ನೋವು ಬಂದಿದೆ ಅಂತ ಇಷ್ಟು ಮಾತ್ರ ಗೊತ್ತಾಗ್ತಾ ಇದೆ. ಆ ನೋವು ಹೇಗಿದೆ ಎನ್ನುವುದು ಇವನಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಆ ಅಪರೋಕ್ಷ ಅನುಭವ ಅವನಿಗೆ ಇದೆ, ಇವನಿಗೆ ಇಲ್ಲ. ಹೀಗೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಇವೆರಡೂ ಬೇರೆ. ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಒಂದು ರೋಗಕ್ಕೆ ಒಂದು ಔಷಧ ಅಂತ ಇದ್ದಾಗ, ಇಂತಹ ರೋಗಕ್ಕೆ ಇಂತಹ ಔಷಧ ಅಂತ ಕೇಳಿದ ಮಾತ್ರದಿಂದ ಅಥವಾ ಔಷಧಿ ಅಂಗಡಿಯಲ್ಲಿ ದೂರದಿಂದ ನೋಡಿದ ಮಾತ್ರದಿಂದ ರೋಗದ ನಿವೃತ್ತಿ ಆಗೋದಿಲ್ಲ. ರೋಗ ನಿವೃತ್ತಿ ಆಗೋದು ಯಾವಾಗ? ಆ ಔಷಧವನ್ನು ಇವನು ಸೇವನೆ ಮಾಡಿದಾಗ. ಹಾಗೆಯೇ ಈ ತತ್ವಮಸಿ ವಾಕ್ಯ ಯಾವ ತತ್ವದ ಉಪದೇಶ ಮಾಡ್ತಾ ಇದೆಯೋ ಆ ತತ್ವದ ಅಪರೋಕ್ಷ ಜ್ಞಾನ ಆಗಬೇಕು. ಶಾಸ್ತ್ರ ಎಲ್ಲವೂ ಸಹ ಹೇಳಿರುವಂಥದ್ದು, ಕೊನೆಯ ಶಾಸ್ತ್ರದ ಲಕ್ಷ್ಯ ಇದು. ಯಾವುದು ಅಂದರೆ ಅಪರೋಕ್ಷ ಜ್ಞಾನ. ಜೀವ ಮತ್ತು ಬ್ರಹ್ಮರು ಒಂದೇ ಆಗಿದ್ದಾರೆ ಎನ್ನುವಂತಹ ಈ ತತ್ವದ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಆಗಿದೆಯೋ, ಮೊದಲನೇ ಅವಧಿಯಲ್ಲಿ ಹೇಳಿದ ಹಾಗೆ ಇದೇ ಕೊನೆ, ಇನ್ನು ಮುಂದೆ ಏನೂ ಉಳಿದಿಲ್ಲ. ಅಂದರೆ ಇನ್ನು ಮಾಡಬೇಕಾದದ್ದು, ಕೇಳಬೇಕಾದದ್ದು ಏನೂ ಇಲ್ಲ. ಅದಕ್ಕಾಗಿ ಗೀತೆಯಲ್ಲಿ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ಇದನ್ನು ತಿಳಿದಾದ ನಂತರ ತಿಳಿಯಬೇಕಾದದ್ದು ಯಾವುದೂ ಇಲ್ಲ. ಅದನ್ನೇ ಶಾಸ್ತ್ರದಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಹೇಳಿದೆ. ತಿಳಿಯಬೇಕಾದದ್ದನ್ನು ಎಲ್ಲವನ್ನೂ ಕೂಡ ಆ ಒಂದು ವಸ್ತುವಿನ ಜ್ಞಾನದಿಂದ ತಿಳಿಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬ್ರಹ್ಮವೂ ಸರ್ವಜ್ಞ, ಬ್ರಹ್ಮಜ್ಞಾನಿಯೂ ಕೂಡ ಸರ್ವಜ್ಞ. ಹೀಗೆ ಎಲ್ಲ ರೀತಿಯ ಕೃತಕೃತ್ಯತೆಯನ್ನು, ಸರ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಡುವಂತಹ ಶಕ್ತಿ ಆ ಸಾಕ್ಷಾತ್ಕಾರಕ್ಕಿದೆ. ಯತ್ ಸಾಕ್ಷಾತ್ಕರಣಾತ್ ನ ಭವೇತ್ ಪುನರಾವೃತ್ತಿರ್ಭವಾಂಬೋನಿಧೌ. ಭವ ಅಂಬೋನಿಧೌ ಅಂದರೆ ಈ ಭವಸಾಗರದಲ್ಲಿ ಮತ್ತೆ ಆವೃತ್ತಿ, ಮತ್ತೆ ಪುನಃ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎನ್ನುವಂತಹ ಈ ದುಃಖ ಎನ್ನುವಂಥದ್ದು ಇಲ್ಲ. ಈ ಜನನ ಮರಣ ರೂಪವಾದಂತಹ ಸಂಸಾರ ಎನ್ನುವಂಥದ್ದು, ಸಂಸಾರದಲ್ಲಿ ಸುಖ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಸುಖ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ. ನಾವು ಅದನ್ನು ಸುಖ ಅಂತ ತಿಳಿದಿದ್ದೇವೆ, ಆ ಕಾರಣಕ್ಕಾಗಿ ಬಹಳ ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಸುಖದ ಆಭಾಸ ಮಾತ್ರ, ಸುಖದ ಆಭಾಸ ಮಾತ್ರ, ನಿಜವಾದ ಸುಖ ಅಲ್ಲ. ನಾವು ಭಗವದ್ಗೀತೆಯಲ್ಲಿ ನೋಡಿದಂತೆ ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ ಸುಖವನ್ನೇ 3 ವಿಭಾಗವನ್ನು ಮಾಡಿಕೊಟ್ಬಿಟ್ಟಿದ್ದಾನೆ ಭಗವಂತ. ಅಂದರೆ ತಾಮಸ ಸುಖ ಅಲ್ಲಿಯೂ ಕೂಡ ಒಂದು ಸುಖದ ಆಭಾಸ ಇದೆ, ರಾಜಸ ಸುಖದಲ್ಲಿಯೂ ಇದೆ. ಆದರೆ ಸಾತ್ವಿಕ ಸುಖವೇ ನಿಜವಾದಂತಹ ಸುಖ. ಕೊನೆಯಲ್ಲಿ ಈ ಸತ್ವಗುಣ, ಸಾತ್ವಿಕ ಅಂದರೆ ಸತ್ವಗುಣದಿಂದ ಉಂಟಾದದ್ದು. ಈ ಸತ್ವಗುಣವನ್ನು ಸಹ ಬಿಟ್ಟು ತಾನು ಒಂದೇ ಕೇವಲ ಇದ್ದುಕೊಂಡು ತಾನೇ ಸುಖ ಸ್ವರೂಪವಾಗಿರುವಂಥದ್ದು, ಅದು ಕೊನೆಯದು. ಇಂತಹ ಆನಂದ ಪ್ರಾಪ್ತಿ ಅಥವಾ ಸುಖ ಪ್ರಾಪ್ತಿಯನ್ನು ಮಾಡಿಕೊಡುವ ಸಾಮರ್ಥ್ಯ ಇರುವುದು ತತ್ವಮಸಿ ವಾಕ್ಯದಿಂದ ಉಂಟಾದ ಸಾಕ್ಷಾತ್ಕಾರ ರೂಪವಾದ ಜ್ಞಾನದಿಂದ. ಆದ ಕಾರಣ ನಾವು ನಮಗೆ ಜ್ಞಾನ ಉತ್ಪತ್ತಿ ಆಗ್ತಾ ಇಲ್ಲ, ಬಹುಶಃ ಆಗೋದೂ ಇಲ್ಲ ಅಂತ ನಾವು ನಿಶ್ಚಯ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ತಪ್ಪು ಕಲ್ಪನೆ ಆಗಿದೆ. ನಮಗೆ ಸಾಕ್ಷಾತ್ಕಾರ ಎನ್ನುವಂತಹ ಜ್ಞಾನ ಈಗ ಇಲ್ಲಿವರೆಗೆ ಸಿಕ್ಕಿಲ್ಲ. ನಾಳೆ 100ಕ್ಕೆ 100 ಸಿಗೋದಿಲ್ಲ, ಮುಂದಿನ ವರ್ಷ ಸಿಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ಯೋಗ್ಯತೆ, ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ. ಆದರೆ ಆ ಸಾಕ್ಷಾತ್ಕಾರ ಆಗ್ತದೆ. ಆ ಸಾಕ್ಷಾತ್ಕಾರವನ್ನು ಪಡೆದಂತಹ ಜ್ಞಾನಿಗಳಿದ್ದಾರೆ. ಆ ಜ್ಞಾನಿಗಳ ಉಪದೇಶ ರೂಪವಾದಂತಹ ಗ್ರಂಥಗಳಿವೆ. ಅಂತಹ ಸಾಕ್ಷಾತ್ಕಾರ ಹುಟ್ಟಿದರೆ ನಸ ಪುನರಾವರ್ತತೆ, ಮತ್ತೆ ಪುನಃ ಆವೃತ್ತಿ, ಪುನಃ ಸಂಸಾರದ ಪ್ರಾಪ್ತಿ ಇಲ್ಲ. ಯಾಕೆಂದರೆ ಆ ತತ್ವಜ್ಞಾನ ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಈಗ ಯಾವುದೋ ಒಂದು ಮುಳ್ಳು ಗಿಡ ಅಂತ ಇದೆ ಅಂತ ಇಟ್ಕೊಳ್ಳಿ. ಆ ಮುಳ್ಳು ಗಿಡದ ಮೇಲ್ಭಾಗವನ್ನು ನಾವು ಕಿತ್ತರೆ ಅಥವಾ ತುಂಡು ಮಾಡಿದರೆ ಅದು ಮತ್ತೆ ಪುನಃ ಹುಟ್ಟುಕೊಳ್ತದೆ.
ಮತ್ತೆ ಪುನಃ ಅದನ್ನು ಮೇಲ್ಭಾಗವನ್ನು ಮಾತ್ರ ಕಿತ್ತಿದ್ರು ಮತ್ತೆ ಹುಟ್ಟುಕೊಳ್ತದೆ. ಯಾವಾಗ ಅದು ಸಂಪೂರ್ಣ ನಾಶವಾಗ್ತದೆ ಅಂದರೆ ಬೇರು ಸಮೇತ ಕಿತ್ತಾಗ. ಇಲ್ಲಿ ಅಜ್ಞಾನ ಎನ್ನುವಂಥದ್ದೇ ಈ ಸಂಸಾರ ವೃಕ್ಷದ ಬೇರು, ಮೂಲ. ಅದಕ್ಕಾಗಿ ಮೂಲಾಜ್ಞಾನ ಅಂತ ಹೆಸರು. ಇದು ಸಮಸ್ತ ಅನರ್ಥಕ್ಕೂ ಮೂಲಭೂತವಾದಂತಹ ಕಾರಣ ಅಜ್ಞಾನ. ಇದು ಇರುವವರೆಗೂ ದುಃಖಕ್ಕೆ ಸಮಾಪ್ತಿ ಎನ್ನುವಂಥದ್ದಿಲ್ಲ. ತಾತ್ಕಾಲಿಕವಾಗಿ ದುಃಖ ಶಮನ ಆಗಬಹುದು, ಸುಷುಪ್ತಿ ಅವಸ್ಥೆ ಉದಾಹರಣೆಗೆ, ಅಥವಾ ಇನ್ನೂ ಪುನಃ ಸ್ಥೂಲ ಶರೀರದ ಪರಿಗ್ರಹ ಆಗಿಲ್ಲ ಅಂತಹ ಅವಸ್ಥೆ ತಾತ್ಕಾಲಿಕವಾಗಿ ಆಗಬಹುದೇ ಹೊರತು ಶಾಶ್ವತವಾದಂತಹ ದುಃಖ ನಿವೃತ್ತಿ ಆಗಬೇಕು ಅಂದರೆ ಸಾಕ್ಷಾತ್ಕಾರ, ಅದರಿಂದಾಗಿ ಈ ಮೂಲಾಜ್ಞಾನದ ನಿವೃತ್ತಿ. ಸಾಕ್ಷಾತ್ಕಾರದಿಂದಾಗಿ ಮೂಲಾಜ್ಞಾನದ ನಿವೃತ್ತಿಯಾದಾಗ ತನ್ನ ಸ್ವಸ್ವರೂಪದಲ್ಲಿ ಈ ಜೀವ ಎನ್ನುವನು ನಿಲ್ತಾನೆ. ಯತ್ ಸಾಕ್ಷಾತ್ಕರಣಾತ್ ನ ಭವೇತ್ ವೃತ್ತಿರ್ಭವಾಂಬೋ ನಿಧೌ. ಮತ್ತೆ ಪುನಃ ಈ ಸಂಸಾರದಲ್ಲಿ ಜೀವನಿಗೆ ಆವೃತ್ತಿ ಇಲ್ಲ. ಹೀಗೆ ನೋಡಿ, ದಕ್ಷಿಣಾಮೂರ್ತಿಗೆ ಯಾವ ರೀತಿ ವಿಶೇಷವನ್ನು ಕೊಟ್ಟಿದ್ದಾರೆ. ಗುರುವಿನ ರೂಪದಲ್ಲಿ ನಿಂತು ಉಪದೇಶವನ್ನು ಮಾಡ್ತಾನೆ, ಪುನಃ ಆ ಗುರುಪದೇಶಕ್ಕೆ ವಿಷಯವಾದ ಪರಬ್ರಹ್ಮ ರೂಪದಲ್ಲಿಯೂ ತಾನೇ ಇದ್ದಾನೆ. ಅದಕ್ಕಾಗಿ ಎಲ್ಲ ಈ ಶ್ಲೋಕಗಳಲ್ಲಿಯೂ ಯತ್, ಯಹ, ಏನ ಇಂತಹ ಶಬ್ದಗಳೇ ಬಂದಿವೆ. ಆ ಕಾರಣದಿಂದಾಗಿ ಕೊನೆಯಲ್ಲಿ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಎನ್ನುವ ರೀತಿಯಲ್ಲಿ ಇದರ ಪ್ರತಿಯೊಂದು ಪದ್ಯದ ಪರಿಸಮಾಪ್ತಿ. ಸಮಯ ಬಹುಶಃ ಮುಗಿತಾ ಬಂದಿದೆ. ಒಂದು ಅಂಶವನ್ನು ಇವರು ಬೆಳಗ್ಗೆಗೂ ಸಹ ವಿಶೇಷವಾಗಿ ಕೇಳಿದ್ರು. ನಾವು ವ್ಯವಹಾರದ ದೃಷ್ಟಿಯಲ್ಲಿ ಅಥವಾ ಇವತ್ತಿನ ಯುವ ಸಮುದಾಯದಲ್ಲಿ ಇಂತಹ ವಿಷಯಗಳನ್ನು ನಾವು ಕೇಳಿಕೊಂಡು ತಿಳಿದುಕೊಂಡು ಏನಾದರೂ ಅದರಿಂದ ಪ್ರಯೋಜನವಾಗ್ತದೆ ಅಥವಾ ಬೇರೆಯವರಿಗೆ ನಾವು ಹೇಳಲಿಕ್ಕೆ ಸಾಧ್ಯವೇ ಅಂತ. ಖಂಡಿತವಾಗಿಯೂ ಸಾಧ್ಯವಾಗ್ತದೆ. ಈಗ ಒಂದು ಅಂಶದ ನಾವು ಉಲ್ಲೇಖ ಹಿಂದೆ ಮಾಡದಂತೆ ಈ ಪ್ರಕಾಶ, ಆನಂದ, ಸ್ಫುರಣೆ, ಸತ್ತ, ಅಸ್ಥಿ, ಭಾತಿ, ಪ್ರಿಯ ಇತ್ಯಾದಿ ಅನೇಕ ಒಂದು ಧರ್ಮಗಳು ಚೈತನ್ಯದಲ್ಲಿ ಯಾವಾಗಲೂ ಇರ್ತವೆ ಅಂತ ನಾವು ನಿಷ್ಠೆ ಮಾಡಿಕೊಂಡಿರುವಾಗ ಈ ಅಸಾಮರ್ಥ್ಯ ಅಥವಾ ಅಜ್ಞಾನ ಎನ್ನುವಂಥದ್ದು ನಮ್ಮಲ್ಲಿ ವಸ್ತುತಃ ಇರಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ನೀವು ನೋಡಿ, ಒಂದು ಶ್ಲೋಕ ನಾನು ಉದಾಹರಣೆಯನ್ನು ಮಾಡಿದೆ. ಸೂರ್ಯದ ಪ್ರಕಾಶಕ್ಕೂ ಕೂಡ ಆ ಪರಚೈತನ್ಯವೇ ಕಾರಣ. ಭಗವದ್ಗೀತೆಯಲ್ಲಿ ತನ್ನ ವಿಭೂತಿಗಳನ್ನು ವಿಸ್ತಾರವಾಗಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ವಿಶೇಷವಾದಂತಹ ಗುಣಗಳು, ವಿಶೇಷವಾದ ಸಾಮರ್ಥ್ಯ, ಅದೆಲ್ಲವೂ ಸಹ ಆ ಚೈತನ್ಯದಿಂದ ಬಂದಿರುವಂಥದ್ದು. ಆದ ಕಾರಣ ಚೈತನ್ಯಕ್ಕೆ ಅಂತಹ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಅಥವಾ ಯಾವುದೇ ಜ್ಞಾನವನ್ನು ಸಂಪಾದನೆ ಮಾಡುವ ಸಾಮರ್ಥ್ಯ ಇದೆ. ನಾವು ಯೋಗಶಾಸ್ತ್ರದಲ್ಲಿ ನೋಡಿದಾಗ ಯೋಗ ದರ್ಶನದಲ್ಲಿ ವಿಭೂತಿ ಯೋಗ ಎನ್ನುವಂತಹ ಒಂದು ಪಾದವೇ ಇದೆ. ಅಲ್ಲಿ ಅನೇಕ ವಿಧವಾದಂತಹ ಸಿದ್ಧಿಗಳನ್ನು, ವಿಭೂತಿಗಳನ್ನು ಎಲ್ಲವನ್ನೂ ವರ್ಣನೆ ಮಾಡಿದ್ದಾರೆ. ಅಂತಹ ಸಿದ್ಧಿ ಸಾಮರ್ಥ್ಯಗಳು ಹೇಗೆ ಬಂದವು, ಯಾವ ಒಂದು ಉಪಕರಣವನ್ನು ಬಳಸಿಕೊಂಡು ಯೋಗಿಗಳು ಅಂತಹ ಸಾಮರ್ಥ್ಯವನ್ನು ಪಡೆದರು ಅಂತಂದರೆ ಬೇರೆ ಹೊರಗಿನ ಯಾವ ಉಪಕರಣಗಳೂ ಇಲ್ಲ. ಯೋಗಿಗಳು ತಮ್ಮ ದುಃಖವನ್ನು ನಿವಾರಣೆ ಮಾಡಿಕೊಂಡು ಸುಖಾನುಭೂತಿಯನ್ನು ಪಡೆಯುತ್ತಾ ಇದ್ದಾರೆ ಅಂತಾದರೆ ಅವರು ಬೇರೆ ಯಾವುದೇ ಹೊರಗಿನ ಸಾಮಗ್ರಿಯನ್ನು ಅವಲಂಬಿಸಿಲ್ಲ. ರಸೋವೈ ಸಹ ರಸಗುಹ್ಯೇವಾಯಂ ಲಬ್ಧ್ವಾನಂದಿ ಭವತಿ ಎನ್ನುವ ವಾಕ್ಯವನ್ನು ವಿವರಣೆ ಮಾಡ್ತಾ ಭಾಷ್ಯಕಾರ ಬರೀತಾರೆ. ಈ ಹೊರಗಿನ ಎಲ್ಲ ಸುಖ ಸಾಧನಗಳನ್ನು ಬಿಟ್ಟೂ ಸಹ ಯೋಗಿಗಳು ಅಷ್ಟು ಸುಖಿಗಳಾಗಿರ್ತಾರೆ ಅಂದರೆ ಅರ್ಥ ಏನು? ಬಾಹ್ಯ ವಸ್ತುಗಳು ನಮ್ಮ ಸುಖಕ್ಕೆ ಕಾರಣವಲ್ಲ. ಬಾಹ್ಯ ವಸ್ತುಗಳು ಕಾರಣವಾಗಿದ್ದರೆ ನಾವು ಸುಖಿಗಳಾಗಿ ಏನೂ ಇಲ್ಲದೆ ಹೋದಂತಹ ಯೋಗಿಗಳು ದುಃಖಿಗಳಾಗಬೇಕಾಗಿತ್ತು. ಆದರೆ ವಿಪರೀತವಾಗಿದೆ. ಯೋಗಿಗಳು ಸುಖವಾಗಿದ್ದಾರೆ, ಸುಖಿಗಳಾಗಿದ್ದಾರೆ, ನಾವು ದುಃಖಿಗಳಾಗಿದ್ದೇವೆ. ಅಂದರೆ ಸುಖ, ಸಾಮರ್ಥ್ಯ, ಜ್ಞಾನ ಇವೆಲ್ಲವೂ ಸಹ ಚೈತನ್ಯದಲ್ಲಿ ಸ್ವತಃ ಇರುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಅಯೋಗ್ಯ ಪುರುಷೋ ನಾಸ್ತಿ ಎನ್ನುವ ರೀತಿಯಲ್ಲಿ ಸ್ವತಃ ಅಸಾಮರ್ಥ್ಯ ಎನ್ನುವುದು ಯಾವ ಜೀವಾತ್ಮನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಅಸಾಮರ್ಥ್ಯ. ಈ ಅಸಾಮರ್ಥ್ಯ, ಆವರಣ, ಅಜ್ಞಾನ ಇದು ಬಂದಿದ್ದು ಹೇಗೆ ಅಂತಂದರೆ ಎಲ್ಲದಕ್ಕೂ ಮೂಲಭೂತವಾದಂಥ ಅಜ್ಞಾನ. ಅದು ಅಜ್ಞಾನದಿಂದ ಆವೃತ ಆತ್ಮತತ್ವ ಆವೃತವಾಗಿರುವುದರಿಂದಾಗಿ ನಮ್ಮ ಸಾಮರ್ಥ್ಯ ಇದ್ದೂ ಸಹ ಇಲ್ಲದಂತೆ ಆಗಿದೆ. ಆ ಆವರಣವನ್ನು ನಾವು ಎಷ್ಟೆಷ್ಟು ದೂರ ಮಾಡ್ತೇವೆಯೋ, ಎಷ್ಟು ಕಿಟಕಿ ಬಾಗಿಲುಗಳನ್ನು ನಾವು ತೆಗೆಯುತ್ತೇವೆಯೋ ಅಷ್ಟು ಸೂರ್ಯಪ್ರಕಾಶ ಬರುತ್ತದೆ. ಹಾಗೆಯೇ ಅಜ್ಞಾನವೆಂಬಂತಹ ಆವರಣ ಎಷ್ಟೆಷ್ಟು ನಮ್ಮಿಂದ ದೂರವಾಗುತ್ತದೆಯೋ ಅಷ್ಟು ಈ ಆತ್ಮ ಚೈತನ್ಯದ ಸ್ಫುರಣ, ಯಸ್ಯೈವ ಸ್ಫುರಣಂ ಅಂತ ಆರಂಭ ಆಗಿದೆ. ಆ ಆತ್ಮ ಚೈತನ್ಯದ ಸ್ಫುರಣೆ ಆಗುತ್ತದೆ. ಆ ಕಾರಣಕ್ಕಾಗಿ ಒಂದು ಕಾರ್ಯವನ್ನು ಸಂಪಾದನೆ ಮಾಡುವಂಥದ್ದು ಅಥವಾ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುವಂತಹ ಸಾಮರ್ಥ್ಯ ವ್ಯಕ್ತಿಯಲ್ಲಿ ಸಹಜವಾಗಿ ಇರುತ್ತದೆ, ಇರಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ವಿಶ್ವಾಸ ಬೇಕು.
ಆತ್ಮವಿಶ್ವಾಸ ಅಂತ ಹೇಳ್ತಾರೆ ನೋಡಿ. ಆತ್ಮವಿಶ್ವಾಸ ಕೊನೆಗೆ ಬರುವುದೆಲ್ಲ ಇಲ್ಲೇ ಆತ್ಮ. ಕೆಲವರು ಶರೀರಕ್ಕೆ ಆತ್ಮ ಹೇಳ್ಬೋದು, ಮನಸ್ಸಿಗೆ ಆತ್ಮ ಹೇಳ್ಬೋದು. ನಿಜವಾಗಿ ಒಳಗಿರುವಂತಹ ಪ್ರತ್ಯಕ್ ತತ್ವ ಅದು ಆತ್ಮ. ಅಂತಹ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕು ಅಂತಂದರೆ ಒಂದಿಷ್ಟು ಇಂತಹ ಚಿಂತನೆಗಳು ಅದನ್ನು ಪ್ರೇರೇಪಣೆ ಕೊಡ್ತೇವೆ. ಇಲ್ಲದೆ ಹೋದರೆ ಇದೆಲ್ಲದು ಇಷ್ಟೇ, ಯಾವಾಗಲೂ ಇಷ್ಟೇ, ಎಲ್ಲರೂ ಇಷ್ಟೇ, ಎಲ್ಲರೂ ಮೂರ್ಖರು. ನಾವು ಕೇಳ್ತಾ ಇರ್ತೇವೆ ಎಷ್ಟೋ ಜನ ಮಾತನಾಡುವಾಗ, ಯಾರೂ ಸರಿ ಇಲ್ಲ, ಎಲ್ಲರೂ ಮೂರ್ಖರು, ಎಲ್ಲರೂ ಅಜ್ಞಾನಿಗಳು, ಯಾವಾಗಲೂ ಹೀಗೆ, ಎಲ್ಲ ನಿರಂತರವಾಗಿ ಇನ್ನೊಬ್ಬರ ಮೇಲೆ ದೂಷಣೆಗಳು. ನನ್ನ ಪರಿಸ್ಥಿತಿನೂ ಅಷ್ಟೇ, ನನಗೂ ಏನೂ ಗೊತ್ತಿಲ್ಲ, ನನಗಿನ್ನು ಮುಂದೆ ಆಗಬೇಕಾದದ್ದು ಏನೂ ಇಲ್ಲ, ಏನೂ ಆಗೋದೂ ಇಲ್ಲ, ನಾನು ಎಂಥ ವ್ಯಕ್ತಿ ಅಂತ ನನಗೆ ಗೊತ್ತು. ತನ್ನ ಮೇಲೆಯೂ ಅವಿಶ್ವಾಸ, ಮತ್ತೊಬ್ಬರ ಮೇಲೆಯೂ ಅವಿಶ್ವಾಸ. ಆದರೆ ಈ ಆತ್ಮಸ್ವರೂಪ ಆತ್ಮತತ್ವದ ಸ್ಫುರಣೆಯನ್ನು ನಾವು ಅರ್ಥ ಮಾಡಿಕೊಂಡ್ರಾಗ ಅಯೋಗ್ಯ ಪುರುಷೋ ನಾಸ್ತಿ ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ಅನೇಕ ಅಂಶಗಳಿವೆ. ಈ ಭಗವದ್ಗೀತೆಯ ಗ್ರಂಥವನ್ನು ಇಟ್ಕೊಂಡು ನೋಡಿದಾಗಲಂತೂ ಇನ್ನು ಹೆಚ್ಚೆಚ್ಚು ಇಂತಹ ವಿಷಯಗಳನ್ನು ನಾವಲ್ಲಿ ಜೋಡಿಸಲಿಕ್ಕೆ ಸಾಧ್ಯ. ಸಮಯ ಮುಗಿದಿದೆ. ಆ ಕಾರಣಕ್ಕೆ ಇಲ್ಲಿ ಒಂದು ಗುರುಚರಣಾರವಿಂದಗಳಿಗೆ ಮತ್ತೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇವೆ. ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಪುನಃ ನಾಳೆ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಸಿಗೋದಿಲ್ಲ. ಅಜ್ಞಾನ ನಿವೃತ್ತಿ ಆದರೆ ಜ್ಞಾನಪ್ರಾಪ್ತಿಯಿಂದ ಅಜ್ಞಾನ ನಿವೃತ್ತಿ ಅಂತ ಎರಡೂ ರೀತಿ ಅಂತ ಇಟ್ಕೊಂಡ್ರೆ, ಇವಾಗ ಅಜ್ಞಾನ ಅನ್ನೋವಂಥದ್ದು ಹೇಗೆ, ಅದು ಇವಾಗ ಕತ್ಲೆ ಇದೆ, ಬೆಳಕಿಲ್ಲೋದ್ರಿಂದ ಕತ್ಲೆ ಇದೆ ಅಂತ ಇಟ್ಕೋಬೇಕು. ಅಂದರೆ ಕ್ವಶನ್ ಏನಂದರೆ, ಇವಾಗ ನಾವು ಅಜ್ಞಾನವನ್ನು ಭಾವರೂಪವಾಗಿ ಇಟ್ಕೋಬೇಕು, ಇಲ್ಲ ಅದು ಅಭಾವ ರೂಪವಾದದ್ದು? ನಿಮ್ಮ ಪ್ರಶ್ನೆಯಲ್ಲಿ ಎರಡು ಅಂಶಗಳಿವೆ. ಎರಡನೇ ಅಂಶ ಸ್ವಲ್ಪ ಶಾಸ್ತ್ರೀಯವಾದ ಅಂಶ. ಮೊದಲನೇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ. ಈಗ ಬೆಳಕಿನಿಂದ ಕತ್ತಲೆ ದೂರವಾಗ್ತಾ ಅಂತಂದರೆ, ಕತ್ತಲೆ ದೂರವಾದ ನಂತರ ಬೆಳಕು ಬರ್ತದೆಯೋ, ಬೆಳಕು ಬಂದ ನಂತರ ಕತ್ತಲೆ ದೂರವಾಗ್ತದೆಯೋ? ಬೆಳಕು ಬಂದ ನಂತರ. ಜ್ಞಾನವೆಂಬ ಬೆಳಕು ಬಂದಾಗಲೇ ಅಜ್ಞಾನ ಎನ್ನುವಂತಹ ಅಂಧಕಾರದ ನಿವೃತ್ತಿ. ಆದ್ದರಿಂದ ಪ್ರಾಥಮ್ಯ ಮೊದಲಿಗೆ ಬರುವಂತಹದ್ದು ಜ್ಞಾನ. ಅಂದರೆ ಜ್ಞಾನ ಎನ್ನುವಂತಹದ್ದು ಕಾರಣ, ಅಜ್ಞಾನ ನಿವೃತ್ತಿ ಎನ್ನುವುದು ಅದರ ಕಾರ್ಯ. ಇನ್ನು ಅಜ್ಞಾನ ಎನ್ನುವಂಥದ್ದು ಅಭಾವರೂಪವೋ ಭಾವರೂಪೋ ಅಂತ ಬಂದಾಗ ಇದು ಸ್ವಲ್ಪ ಶಾಸ್ತ್ರೀಯವಾದಂತಹ ವಿಷಯ. ಬೇರೆ ಬೇರೆ ದರ್ಶನಗಳಲ್ಲಿ ಬೇರೆ ಬೇರೆ ರೀತಿಯಾದ ನಿರೂಪಣೆ ಇದೆ. ವೇದಾಂತಿಗಳು ಹೇಳುವ ಪ್ರಕಾರ ಅಜ್ಞಾನ ಎನ್ನುವಂಥದ್ದು ಭಾವರೂಪವಾದಂತಹ ವಸ್ತು ಇದೆ, ಬೇರೆ ಯಾವುದೇ ಒಂದು ವಸ್ತು ಇಲ್ಲ, ಅದಕ್ಕಾಗಿ ಇದು ಅಜ್ಞಾನ ಅಂತ ಅಲ್ಲ. ಈಗ ಉದಾಹರಣೆಗೆ ಅಜ್ಞಾನ ಎನ್ನುವಲ್ಲಿ ನ ಜ್ಞಾನ, ಜ್ಞಾನದ ಅಭಾವ, ಈ ರೀತಿಯಾಗಿ ನಾವು ಅರ್ಥವನ್ನು ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಯಾಕೆಂದರೆ ಅಥವಾ ಈ ನನ್ ಅಂತ ಬಂದಾಗ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವಾಗ್ತದೆ. ಒಂದು ಭಾವ ಪದಾರ್ಥದ ನಿಷೇಧಕ್ಕಾಗಿ ಅಜ್ಞಾನ ಎನ್ನುವಂಥ ಶಬ್ದ ಬಂದಿಲ್ಲ. ಬದಲಾಗಿ ಇದು ಸ್ವತಃ ಒಂದು ಭಾವರೂಪವಾದಂತಹ ವಸ್ತು. ಅಜ್ಞಾನವೇ ಭಾವರೂಪ. ಈಗ ಸುರ ಮತ್ತು ಅಸುರ ಅಂತ ಹೇಳ್ತಾರೆ. ಸುರ ಅಸುರ ಅಂದರೆ ಏನು? ಸುರರ ಅಭಾವವೇ ಅಸುರ, ಹೀಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅಸುರ ಅಂದ್ರೆ ಶಬ್ದಕ್ಕೆ ಏನು ಅರ್ಥ ಆಗಾದ್ರೆ ಅಂದರೆ ವಿರೋಧ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ನನ್ ಅನ್ನುವಂಥ ಶಬ್ದ ಬರುತ್ತೆ ಅಲ್ಲಿ, ಅನ್ನುವಲ್ಲಿ ಆ ನನ್ನಿನ ಒಂದು ಅವಶೇಷ ಅಂತ. ಸುರರ ವಿರೋಧಿ ಅವರು ಅಸುರರು. ಹಾಗೆಯೇ ಜ್ಞಾನ ಮತ್ತು ಅಜ್ಞಾನ ಅಂತ ಎರಡು ಬಂದಾಗ ಇಲ್ಲಿ ಅಜ್ಞಾನ ಎನ್ನುವಂಥದ್ದು ಜ್ಞಾನದ ಅಭಾವ ಅನ್ನುವ ಅರ್ಥವನ್ನು ಹೇಳ್ತಾ ಇಲ್ಲ, ಬದಲಿಗೆ ವಿರೋಧ. ಜ್ಞಾನ ಮತ್ತು ಅಜ್ಞಾನಗಳಿಗೆ ಪರಸ್ಪರ ವಿರೋಧ. ಯಾಕೆಂದರೆ ಜ್ಞಾನ ಬಂದ ನಂತರ ಅಜ್ಞಾನ ನಿವೃತ್ತಿ ಆಗೇ ಆಗ್ತದೆ. ಈ ವಿರೋಧ ಎನ್ನುವಂಥ ಅರ್ಥದಲ್ಲಿ ಅಜ್ಞಾನನ ಶಬ್ದ ಇದೆ, ಅದು ಭಾವರೂಪವಾದಂತಹ ವಸ್ತು. ಬೇರೆ ದರ್ಶನದವರು ನೈಯಾಯಿಕರು ಇತ್ಯಾದಿಗಳು ಬೇರೆ ರೀತಿ ಹೇಳ್ತಾರೆ. ಆದರೆ ಹೇಗೆ ಈ ಕತ್ತಲೆ ಅಥವಾ ತಮಸ್ಸು ಅಂತ ಏನು ಬಂತು ಅಲ್ಲೂ ಸಹ ಅಷ್ಟೇ, ಅದು ಸಹ ಒಂದು ಭಾವರೂಪವಾದಂತಹ ವಸ್ತು. ಅಜ್ಞಾನವೂ ಕೂಡ ಭಾವರೂಪವಾದ ವಸ್ತು. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಅದು ಭಾವರೂಪವಾಗಿದ್ದರೆ ಅದರ ನಾಶ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಅಲ್ಲಿ ಶಬ್ದ ಹೇಗಿದೆ, ಸತಃ ಅಭಾವೋ ನ ವಿದ್ಯತೆ ಅಂತ ಇದೆ. ನಾಭಾವೋ ವಿದ್ಯತೆ ಸತಃ ಅನ್ವಯ ಹೇಗೆ?
ಸತಃ ಅಭಾವೋ ನ ವಿದ್ಯತೆ. ಸತ್ತಿಗೆ ಅಭಾವ ಇಲ್ಲ. ಅಜ್ಞಾನವನ್ನು ನಾವು ಸತ್ ಅಂತ ಹೇಳ್ತಾ ಇಲ್ಲ. ಸತ್ ಅಂತ ಹೇಳುವಾಗ ಅರ್ಥವೇ ಬೇರೆ, ಭಾವರೂಪ ಅಂತ ಹೇಳುವಾಗ ಅರ್ಥವೇ ಬೇರೆ. ಸತ್ ಅಂತಂದರೆ ಏನು ಅರ್ಥ? ಯಾವುದು ಮೂರೂ ಕಾಲಗಳಲ್ಲಿ ಇರುತ್ತದೆಯೋ ಅದು ಸತ್. ಈ ಅಭಾವ ಅಥವಾ ಭಾವ ಅಂತ ಬಂದಾಗ ಅಜ್ಞಾನವು ಭಾವರೂಪ ಅಂತಂದರೆ ಇದು ಅಭಾವರೂಪ ಅಲ್ಲ ಅಂತ ಇಷ್ಟು ಹೇಳಲಿಕ್ಕಾಗಿ ನಾವು ಇದು ಭಾವರೂಪ ಅಂತ ಹೇಳ್ತೀವಿ. ಇದು ಸತ್ ಅನ್ನೋ ಅಭಿಪ್ರಾಯ ಅಲ್ಲ. ಅದಕ್ಕಾಗಿ ನಾವು ಅಜ್ಞಾನವನ್ನು ಅನಿರ್ವಚನೀಯ ಅಂತ ಹೇಳ್ತೀವಿ. ಇದನ್ನು ಸತ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಜ್ಞಾನೋತ್ಪತ್ತಿ ಆದಾಗ ಇದು ನಿವೃತ್ತಿ ಆಗಿಬಿಡ್ತದೆ. ಅದಕ್ಕಾಗಿ ಇದು ಸತ್ ಅಲ್ಲ ಅಂತಲೇ ಹೇಳ್ತೇವೆ. ಆದ್ದರಿಂದ ಸತ್ ಅಂತಂದರೆ ಮೂರೂ ಕಾಲಗಳಲ್ಲಿಯೂ ಇರುವಂಥದ್ದು. ಅದನ್ನೇ ಶಾಸ್ತ್ರೀಯವಾದ ಭಾಷೆಯಲ್ಲಿ ತ್ರಿಕಾಲ ಅಬಾಧ್ಯತ್ವ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಜ್ಞಾನ ಇದೆ ಅಂತ ಅಲ್ಲ, ಆದರೆ ಅಜ್ಞಾನವು ಅಭಾವರೂಪವಲ್ಲ ಅಂತ ಹೇಳಲಿಕ್ಕೆ ಭಾವರೂಪ ಅಂತ ಹೇಳ್ತೇವೆ. ಇದು ಸತ್ ಅನ್ನೋದು ಅರ್ಥ ಅಲ್ಲ. ಈಗ ಪ್ರಶ್ನೆ ಚೆನ್ನಾಗಿದೆ. ಅಜ್ಞಾನ, ಅವಿದ್ಯೆ, ಮಾಯೆ, ತಮಸ್ಸು, ಪ್ರಕೃತಿ, ಅವ್ಯಾಕೃತ, ಇನ್ನೂ ಸುಮಾರು ಹೆಸರುಗಳಿವೆ. ಒಂದೊಂದು ಅಭಿಪ್ರಾಯದಲ್ಲಿ ಒಂದೊಂದು ಹೆಸರು. ಈ ಅಜ್ಞಾನಕ್ಕೂ ಮಾಯೆಗೂ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಅಭಿಪ್ರಾಯ ಭೇದದಿಂದ ಬೇರೆ ಬೇರೆ ಶಬ್ದಗಳು. ಈಗ ಒಬ್ಬ ವ್ಯಕ್ತಿ ಒಂದೊಂದು ಕೆಲಸ ಮಾಡುವಾಗ ಅವನಿಗೆ ಒಂದೊಂದು ಹೆಸರನ್ನು ನಾವು ಕೊಡ್ತೇವೆ. ಅವನು ಕೂತ್ಕೊಂಡಿದ್ದಾನೋ ಅವನು ಶ್ರೋತೃ ಅಂತ ಕರೆದ್ರು, ಇಲ್ಲ ಪ್ರಯಾಣ ಮಾಡ್ತಾ ಇದ್ದಾನೋ ಯಾತ್ರಿಕ ಅಂತ ಕರೆದ್ರು, ಅಥವಾ ಅಡುಗೆ ಮಾಡ್ತಾ ಇದ್ದಾನೋ ಅಡುಗೆಯವನು ಅಂತ ಕರೆದ್ರು. ಹೀಗೆ ಒಂದು ವ್ಯಕ್ತಿ ಒಬ್ಬನೇ. ಹಾಗೆಯೇ ಈ ಮೂಲ ಪ್ರಕೃತಿ ಅದು ಒಂದೇ ಇದ್ದರೂ ಸಹ ಆ ಮೂಲ ಪ್ರಕೃತಿ ಅನ್ನುವುದು ತ್ರಿಗುಣಾತ್ಮಕವಾಗಿರುತ್ತದೆ. ಸತ್ವರಜಸ್ತಮೋ ಗುಣಗಳು. ಅಲ್ಲಿ ಸತ್ವಗುಣದ ಪ್ರಾಧಾನ್ಯವನ್ನು ಇಟ್ಟುಕೊಂಡು ನಾವು ಮಾಯೆ ಅಂತ ಹೇಳ್ತೇವೆ. ರಜೋಗುಣ ಮತ್ತು ತಮೋಗುಣದ ಪ್ರಾಧಾನ್ಯವನ್ನು ಇಟ್ಟುಕೊಂಡು ಅವಿದ್ಯೆ ಅಥವಾ ಅಜ್ಞಾನ ಅಂತ ಹೇಳ್ತೇವೆ. ಎರಡೂ ಒಂದೇ. ಗುಣದಲ್ಲಿ ಭೇದ ಇದೆ. ಅವಿದ್ಯೆ ಅಂತ ಶಬ್ದ ಪ್ರಯೋಗವನ್ನು ಮಾಡುವಾಗ ಇಲ್ಲಿ ಸತ್ವಗುಣಕ್ಕಿಂತಲೂ ರಜೋಗುಣ ಮತ್ತು ತಮೋಗುಣ ಬಲಿಷ್ಠವಾಗಿದೆ. ಇಲ್ಲ ಅಂತ ಅಲ್ಲ, ಈ ಮೂರೂ ಗುಣಗಳು ಯಾವಾಗಲೂ ಎಲ್ಲ ಕಡೆಗೂ ಇರುವಂಥವೇ. ಆದರೆ ಅವರ ಅಂಶದಲ್ಲಿ ಭೇದ. ಸತ್ವಗುಣದ ಆಧಿಕ್ಯ ಹಾಗಿದ್ದಾಗ ಅದನ್ನೇ ವಿಶುದ್ಧ ಸತ್ವ ಪ್ರಧಾನ ಮಾಯಾ ಅಂತ ಕರೆದರು. ಮಲಿನ ಸತ್ವ ಪ್ರಧಾನ ಅವಿದ್ಯಾ ಅಂತ ಹೇಳಿದ್ರು. ಅಲ್ಲ, ಅವರು ಹೇಳಿದ್ದರಲ್ಲಿ ಕೃಷ್ಣನ ಉದಾಹರಣೆ ಕೊಟ್ರಲ್ಲ, ಕಂಸ ಕೃಷ್ಣಂದು, ಅಲ್ಲಿ ನಿಜವಾದ ರೂಪ ಅಲ್ಲ ಅಂತ ಅಷ್ಟು ಆ ಮಾಯ ಶಬ್ದಕ್ಕರ್ಥ ಅಷ್ಟೇ. ಈಗ ಪರಮಾತ್ಮನನ್ನು ಕುರಿತು ಹೇಳುವಾಗ ಪರಮಾತ್ಮನಲ್ಲಿ ಮಾಯೆ ಇದೆ, ಮಾಯೆಯಿಂದಾಗಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳೋ ರೀತಿಯಲ್ಲಿ ಮಾಯೆಯಿಂದಾಗಿ, ಬೆಳಗ್ಗೆ ಒಂದು ವಾಕ್ಯನ ಉದಾಹರಣೆ ಹೇಳಿದ್ನಲ್ಲ, ಇಂದ್ರೋ ಮಾಯಾಭಿಹಿ ಪುರುರೂಪ ಈಯತೆ. ಮಾಯೆಯಿಂದಾಗಿ ಆ ಪರಮಾತ್ಮ ಅನೇಕ ರೂಪಗಳನ್ನು ಪಡ್ಕೊಳ್ತಾನೆ. ಕೃಷ್ಣನು ಸ್ವತಃ ಪರಮಾತ್ಮ. ಆ ಪರಮಾತ್ಮನಿಗೆ ಎಷ್ಟು ರೂಪಗಳು ಬೇಕಾದರೂ ಇರ್ಬೋದು. ಆಯಾ ದೇಶ ಕಾಲಕ್ಕೆ ಅನುಸಾರವಾಗಿ ಯಾವಾಗ ಯಾವ ರೂಪ ಬೇಕೋ ಆ ರೂಪವನ್ನು ಧರಿಸ್ತಾನೆ. ಆ ರೀತಿಯಲ್ಲಿ ಆಗ್ಬೋದು. ಮಾಯೆಯಿಂದ ಒಂದೇ ಸಮಯದಲ್ಲಿ ಅನೇಕ ರೂಪಗಳನ್ನು ಧರಿಸಿ ಶ್ರೀಕೃಷ್ಣ ಪರಮಾತ್ಮ ಅವರದ್ದು ನಾವು ಹೇಳಬಹುದು. ಆ ರೀತಿಯಾಗಿ ಬೇರೆ ರೂಪ, ಇನ್ನು ನಿಜವಾದ ರೂಪ ಬೇರೆ ಇದೆ ಅಂತ.